ಮನೆಯ ಜವಾಬ್ದಾರಿಗಾಗಿ ತನ್ನ 29 ವರ್ಷದವರೆಗೂ ಮದುವೆಯ ಆಸೆಗಳನ್ನೇ ಹೂತು ಹಾಕಿ ಸ್ವಂತ ತಮ್ಮನಿಗಾಗಿ ತನ್ನ ಯೌವನವನ್ನೇ ಮುಡಿಪಾಗಿಟ್ಟ ಈ ಅಕ್ಕನಿಗೆ ವಿಧಿಯ ಆಟ ಏನಿತ್ತು ಗೊತ್ತೇ? ಕಣ್ಣೀರಿನ ಕಥೆ ಇದು. ನನ್ನ ಹೆಸರು ಕಾವ್ಯ ಅಂತ. ನಾನು ವಯಸ್ಸಿಗೆ ಬಂದ ಮೇಲೆ ನೋಡೋಕೆ ತುಂಬಾ ಚಂದಾನೇ ಇದ್ದೆ. ನನಗೆ ಈಗ 29 ವರ್ಷ. ಬೇರೆ ಎಲ್ಲ ಹುಡುಗಿಯರ ಥರ ನನಗೂ ಮದುವೆ ಮಾಡಿಕೊಂಡು ಸಂಸಾರ ಹೂಡಬೇಕು ಅನ್ನೋ ಆಸೆ ಮನಸ್ಸಿನಲ್ಲಿ ಬರ್ತಾ ಇತ್ತು. ಆದರೆ ನಾನೇನು ಮಾಡಲಿ, ನನ್ನ ಪರಿಸ್ಥಿತಿ ಹಾಗಿತ್ತು. ನಾನು ಅಂದ್ಕೊಂಡ್ರೂ ಮದುವೆ ಮಾಡಿಕೊಳ್ಳೋಕೆ ಆಗ್ತಾನೇ ಇರಲಿಲ್ಲ. ಯಾಕಂದರೆ ನನಗೆ ಬರೀ 14 ವರ್ಷ ಇರಬೇಕಾದರೆ ನಮ್ಮ ಅಪ್ಪ ನಮ್ಮನ್ನೆಲ್ಲ ಈ ಪ್ರಪಂಚದಲ್ಲಿ ಒಬ್ಬಂಟಿ ಮಾಡಿ ದೇವರ ಪಾದ ಸೇರಿಬಿಟ್ರು. ಆ ಸಮಯದಲ್ಲಿ ನನ್ನ ತಮ್ಮನಿಗೆ ಬರೀ 5 ವರ್ಷ, ಇನ್ನು ನನ್ನ ತಂಗಿಗೆ 8 ವರ್ಷ ವಯಸ್ಸು. ನಮ್ಮ ಅಪ್ಪ ತೀರಿಕೊಂಡಾಗ ನಮ್ಮ ಅಮ್ಮ ಸುಮಿತ್ರಮ್ಮ ಹತ್ತು ಕಣ್ಣೀರು ಬತ್ತಿಸಿ ಬಿಟ್ಟಿದ್ರು. ಅಳ್ತಾ ಅಳ್ತಾ ಅಪ್ಪನಿಗೆ ಹೇಳ್ತಿದ್ರು, ನನ್ನನ್ನು ಬಿಟ್ಟು ಯಾಕೆ ಹೀಗೆ ಹೊರಟು ಹೋದ್ರಿ? ನನ್ನ ಮೇಲೆ ಈ 3 ಮಕ್ಕಳ ಹೊರೆ ಹಾಕಿಬಿಟ್ರಲ್ಲ. ಇನ್ನು ಮೇಲೆ ಈ ಮಕ್ಕಳನ್ನು ಯಾರು ಸಾಕ್ತಾರೆ? ದೊಡ್ಡ ಮಗಳಿಗೆ ಇನ್ನು ಬರೀ 14 ವರ್ಷ. ಇನ್ನುಳಿದ 2 ಸಣ್ಣ ಮಕ್ಕಳನ್ನು ನೀವು ಇಲ್ಲದೆ ನಾನು ಹೇಗೆ ಬದುಕೋದು ಅಂತ. ಆವಾಗಲೇ ನಾನು ಅಂದುಕೊಂಡೆ, ನಮ್ಮ ಅಮ್ಮನಿಗೆ ನಾನೇ ಆಸರೆಯಾಗಬೇಕು ಅಂತ. ಅಮ್ಮ ಹೆಂಗೂ ಕಷ್ಟಪಟ್ಟು ನನ್ನನ್ನು ಓದಿಸಿ ದೊಡ್ಡವಳನ್ನಾಗಿ ಮಾಡಿದರು. ನಾನು ದೊಡ್ಡವಳಾದ ಮೇಲೆ ಅಮ್ಮನಿಗೆ ಬೆನ್ನೆಲುಬಾಗಿ ನಿಂತೆ. ನಮ್ಮ ಅಮ್ಮ ಪಾಪ ಜನರ ಮನೆ ಕೆಲಸ ಮಾಡ್ತಿದ್ರು, ಜೊತೆಗೆ ರಾತ್ರಿಯೆಲ್ಲ ಕೂತು ಬಟ್ಟೆ ಕೂಡ ಹೊಲಿತಿದ್ರು. ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿ ನನ್ನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದರು. ಅದಕ್ಕೆ ಪ್ರತಿಯಾಗಿ ನಾನು ಕೂಡ ಅಮ್ಮನಿಗೆ ನೆರಳಾಗಬೇಕಿತ್ತು. ನನ್ನ ಓದು ಮುಗಿದ ತಕ್ಷಣ ಬೆಂಗಳೂರಿನ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ನನ್ನ ಕೆಲಸಕ್ಕೆ ಸೇರಿ ಈಗ 7 ವರ್ಷ ಆಯಿತು. ನನ್ನ ಯೋಗ್ಯತೆ ಮತ್ತು ಬುದ್ಧಿವಂತಿಕೆ ನೋಡಿ ಕಂಪನಿಯವರು ನನ್ನನ್ನು ದೊಡ್ಡ ಪೋಸ್ಟ್ಗೆ ಪ್ರಮೋಟ್ ಮಾಡಿದರು. ಸಂಬಳನೂ ಜಾಸ್ತಿ ಬರ್ತಾ ಇತ್ತು. ಹುಬ್ಬಳ್ಳಿಯಲ್ಲಿರೋ ನನ್ನ ತಂಗಿ ಮತ್ತು ತಮ್ಮ ಇಬ್ಬರನ್ನು ನಾನೇ ದುಡಿದು ಓದಿಸ್ತಾ ಇದ್ದೀನಿ. ಅಮ್ಮನಿಗೀಗ ವಯಸ್ಸಾಗಿದೆ, ತುಂಬ ಮುದುಕಿಯಾಗಿದ್ದಾರೆ. ಅಮ್ಮ ಆಜುಬಾಜಿನವರೆಲ್ಲ ಬಂದು ಹೇಳ್ತಾ ಇದ್ರು, ನಿನ್ನ ಮಗಳು ವಯಸ್ಸಿಗೆ ಬಂದಿದ್ದಾಳೆ, ನೋಡೋಕ್ಕೂ ಲಕ್ಷಣವಾಗಿದ್ದಾಳೆ, ಅವಳನ್ನು ಮದುವೆ ಬಗ್ಗೆ ಯೋಚನೆ ಮಾಡಿ, ಇನ್ಯಾವತ್ತಿನವರೆಗೂ ಮಗಳ ಕೈಯಲ್ಲಿ ಹೀಗೆ ದುಡಿಸ್ತೀರಾ ಅಂತ. ಆದರೆ ನಮ್ಮ ಅಮ್ಮ ಅವರಿಗೆಲ್ಲ ನನ್ನ ಮಗಳಿಗೆ ಈಗಲೇ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಕಳಿಸ್ತಾ ಇದ್ರು. ಯಾಕಂದರೆ ನಾನೇ ನನ್ನ ಅಮ್ಮನಿಗೆ ಮದುವೆ ವಿಷಯ ತರಬೇಡ ಅಂತ ತಡೆ ಹಿಡಿದಿದ್ದೆ. ನನ್ನ ತಮ್ಮ ಮತ್ತು ತಂಗಿ ಇಬ್ಬರೂ ಓದು ಮುಗಿಸಿ ಒಂದು ಒಳ್ಳೆಯ ನೆಲೆ ಬರೋದು ಮೊದಲು ಕಣ್ಣಾರೆ ನೋಡಬೇಕಿತ್ತು. ಆಮೇಲೆ ನಾನು ಮದುವೆ ಆಗೋಣ ಅಂದುಕೊಂಡಿದ್ದೆ. ಯಾಕಂದರೆ ಒಂದು ವೇಳೆ ನಾನು ಮೊದಲೇ ಮದುವೆಯಾಗಿ ಹೋಗಿಬಿಟ್ರೆ ನನ್ನ ತಮ್ಮ ಮತ್ತು ತಂಗಿ ವಯಸ್ಸಾದ ಅಮ್ಮನನ್ನು ಯಾರು ನೋಡ್ಕೊತಾರೆ? ನನಗೇನು ಮದುವೆಗೆ ಅಂತೂ ಯಾವುದೇ ಗಡಿಬಿಡಿ ಇರಲಿಲ್ಲ. ಕೆಲಸ ಸಿಕ್ಕ ಮೇಲಂತೂ ಜೀವನ ನೆಮ್ಮದಿಯಾಗಿ ಸಾಗುತ್ತಿತ್ತು. ಯಾವುದೇ ತೊಂದರೆ ಇರಲಿಲ್ಲ. ನಾನು ಯಾವತ್ತೂ ಯಾವ ಹುಡುಗನನ್ನು ಪ್ರೀತಿಸೋಕೆ ಹೋಗಿಲ್ಲ. ಅದಕ್ಕೆ ಕಾರಣ ಏನಂದರೆ ನನಗೆ ಈ ಲವ್ ಪ್ರೀತಿ ಮಾಡೋ ಅಷ್ಟು ಪುರುಷತ್ವ ಇರಲಿಲ್ಲ. ನಾನು ಕೇಳಿದ್ದೆ, ಪ್ರೀತಿ ಮಾಡೋರು ಒಬ್ಬರಿಗೊಬ್ಬರು ಟೈಮ್ ಕೊಡಬೇಕು, ಗಮನ ಕೊಡಬೇಕು, ಅದೇ ಅವರ ಪ್ರೀತಿಗೆ ನಿಜವಾದ ಸಾಕ್ಷಿ ಅಂತ. ಆದರೆ ನನಗೆ ನನ್ನ ಬಗ್ಗೆನೇ ಯೋಚನೆ ಮಾಡ್ಕೊಳ್ಳೋಕೆ ಟೈಮ್ ಸಿಗ್ತಾ ಇರಲಿಲ್ಲ. ದಿನವಿಡೀ ಆಫೀಸ್ ಕೆಲಸದಲ್ಲಿ ಕಳೆದು ಹೋಗುತ್ತಿತ್ತು. ಆದರೆ ಈ 7 ವರ್ಷದಲ್ಲಿ ನನ್ನ ಜೀವನದಲ್ಲಿ ಒಂದು ಬದಲಾವಣೆ ಖಂಡಿತ ಬಂತು. ಈಗ ನಾನು ನನ್ನ ಇಷ್ಟದ ಸಮಯಕ್ಕೆ ಆಫೀಸ್ಗೆ ಹೋಗಿ ಬರಬಹುದಿತ್ತು. ಯಾಕಂದರೆ ನಾನು ಆಫೀಸ್ನಲ್ಲಿ ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಎಲ್ಲರ ನಂಬಿಕೆ ಗಳಿಸಿದ್ದೆ. ಹಳೆ ಕಷ್ಟದ ದಿನಗಳೆಲ್ಲ ಕರಗಿ ಹೋಗಿದ್ದವು. ಆ ಸಂಕಷ್ಟಗಳಿಂದ ಹೊರಬಂದು ಈಗ ಒಂದು ಒಳ್ಳೆಯ ನೆಮ್ಮದಿಯ ಜೀವನ ನಡೆಸೋಕೆ ಶುರು ಮಾಡಿದ್ದೆ. ನನ್ನ ತಮ್ಮ ಮತ್ತು ತಂಗಿಗೂ ಒಂದು ಒಳ್ಳೆಯ ಲೈಫ್ ಕೊಡ್ತಾ ಇದ್ದೆ. ನನ್ನ ಬದುಕು ತುಂಬ ಕಷ್ಟದಿಂದ ಕೂಡಿತ್ತು ನಿಜ. ಆದರೆ ನನ್ನ ಅಮ್ಮ ಮತ್ತು ಒಡ ಹುಟ್ಟುವುದವರಿಗೋಸ್ಕರ ನಾನು ಇವೆಲ್ಲವನ್ನು ಮಾಡಲೇಬೇಕಿತ್ತು. ನನಗೂ ಕೆಲವು ಫ್ರೆಂಡ್ಸ್ ಇದ್ದರು. ಅವರು ಬರೀ ಭಾನುವಾರ ಮಾತ್ರ ಸಿಗ್ತಾ ಇದ್ದರು. ನನ್ನ ಎಲ್ಲ ಫ್ರೆಂಡ್ಸ್ಗೂ ಬಾಯ್ ಫ್ರೆಂಡ್ಸ್ ಇದ್ದರು. ಅವರೆಲ್ಲರೂ ಅವರನ್ನು ತುಂಬ ಲವ್ ಮಾಡ್ತಿದ್ರು. ಅವರನ್ನೇ ಮದುವೆ ಆಗಬೇಕು ಅಂತ ಕೂಡ ಅಂದ್ಕೊಂಡಿದ್ರು. ಅವರವರ ಬಾಯ್ ಫ್ರೆಂಡ್ ಹತ್ರ ಫೋನಲ್ಲಿ ಮಾತನಾಡೋದನ್ನು ನೋಡಿದಾಗ ನನಗೂ ಒಳಗೊಳಗೆ ಖುಷಿ ಆಗ್ತಿತ್ತು. ಮನಸ್ಸಿನಲ್ಲಿ ಅನಿಸೋದು, ಛೇ, ನನಗೂ ಈ ಥರ ಜೀವ ಕೊಡೋ ಒಬ್ಬ ಸಂಗಾತಿ ಸಿಕ್ಕಿದ್ರೆ ಎಷ್ಟು ಚೆಂದ ಅಲ್ವಾ ಅಂತ. ಅವರ ಬಾಯ್ ಫ್ರೆಂಡ್ ಹೇಳಿರೋ ಪ್ರೀತಿಯ ಮಾತುಗಳನ್ನೆಲ್ಲ ನನ್ನ ಹತ್ರ ಹಂಚ್ಕೊಳ್ತಾ ಇದ್ದರು. ಅದನ್ನೆಲ್ಲ ಕೇಳಿ ನಾನು ಕಲ್ಪನೆ ಮಾಡಿಕೊಳ್ಳುತ್ತಿದ್ದೆ, ನನ್ನ ಲೈಫ್ನಲ್ಲೂ ಇದೆಲ್ಲ ಆದರೆ ಎಷ್ಟು ಚೆನ್ನಾಗಿರುತ್ತೆ, ನನ್ನ ಜೀವನವೂ ಫ್ರೆಂಡ್ಸ್ ಥರಾನೇ ಕಲರ್ಫುಲ್ ಆಗುತ್ತಲ್ಲ ಅಂತ. ಆದರೆ ಇದೆಲ್ಲ ನನಸಾಗಬೇಕೆಂದರೆ ಮೊದಲು ನನ್ನ ಜವಾಬ್ದಾರಿಗಳೆಲ್ಲ
ಮಾಡಬೇಕಿತ್ತು. ಆಮೇಲೆ ನಾನು ಅಂದ್ಕೊಂಡೆ, ನಾನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ನನ್ನ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೋಬೇಕು ಎಂದಿದ್ದರೂ ಒಂದು ದಿನ ಆ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳ್ತಾನೆ, ನನಗೂ ಒಂದು ಒಳ್ಳೆಯ ಜೋಡಿ ಸಿಗುತ್ತೆ ಅಂತ. ಆದರೆ ನಾನೇ ನನ್ನ ಪ್ರಶ್ನೆ ಮಾಡ್ಕೊತಿದ್ದೆ, ಇದೆಲ್ಲ ಆಗುತ್ತಾ? ನನಗೆ ಈಗಲೇ 29 ವರ್ಷ ವಯಸ್ಸಾಯಿತು. ಇನ್ನು 1-2 ವರ್ಷ ಕಳೆದರೆ ಮದುವೆಯ ವಯಸ್ಸೇ ಮೀರಿ ಹೋಗುತ್ತೆ. ಎಲ್ಲ ಯಾವಾಗ ಸರಿಯಾಗುತ್ತದೆ ನನಗೆ ಗೊತ್ತಿರಲಿಲ್ಲ. ನಾನು ದಿನ ದೇವರ ಹತ್ರ ಒಂದೇ ಬೇಡ್ಕೊತಿದ್ದೆ, ಎಲ್ಲ ಬೇಗ ಸರಿಯಾಗಲಿ, ನಾನು ನನ್ನ ಸಂಗಾತಿ ಜೊತೆ ಒಂದು ಸುಖವಾದ ಸಂಸಾರ ನಡೆಸೋ ಹಾಗೆ ಆಗಲಿ ಅಂತ. ಆದರೆ ಅದಕ್ಕಿಂತ ಮುಂಚೆ ನನ್ನ ಮನೆಯವರ ಜೀವನ ಸುಧಾರಿಸಬೇಕಿತ್ತು. ನನ್ನ ಅಮ್ಮನಿಗೆ ಯಾವಾಗಲೂ ನನ್ನ ಮದುವೆಯದ್ದೇ ಚಿಂತೆ ಇತ್ತು. ಅವರು ದಿನ ಹೇಳ್ತಿದ್ರು, ನಿನ್ನ ತಮ್ಮ ತಂಗಿ ಭವಿಷ್ಯ ರೂಪಿಸೋ ಚಕ್ಕರ್ನಲ್ಲಿ ನಿನ್ನ ಜೀವನದ ಆಸೆ ಖುಷಿಗಳನ್ನೆಲ್ಲ ಮನಸ್ಸಿನಲ್ಲಿ ಹೂತು ಹಾಕಿ ಕೂತಿದ್ದೀಯಲ್ಲಮ್ಮ ಅಂತ. ಅಮ್ಮ ನನ್ನ ಸಮಾಧಾನ ಮಾಡ್ತಾ ಹೇಳ್ತಿದ್ದು, ದೇವರು ನಿನಗೆ ಇದಕ್ಕೆಲ್ಲ ಒಂದು ಒಳ್ಳೆಯ ಪ್ರತಿಫಲ ಕೊಡ್ತಾನೆ, ನೋಡ್ತಾ ಇರು, ನಿನಗೊಬ್ಬ ಒಳ್ಳೆಯ ಗಂಡ ಸಿಕ್ಕೇ ಸಿಗ್ತಾನೆ. ಇಷ್ಟು ವರ್ಷ ನೀನು ನಿನಗೋಸ್ಕರ ಪಟ್ಟಿರೋ ಕಷ್ಟಕ್ಕೆ ನಿನ್ನನ್ನು ಮದುವೆ ಆಗೋ ಹುಡುಗ ನಿನ್ನನ್ನು ರಾಣಿ ಥರ ನೋಡ್ಕೊತಾನೆ ನೋಡು ಅಂತ. ಅಮ್ಮನ ಆ ಮಾತುಗಳನ್ನು ಕೇಳಿ ನನಗೆ ಒಳಗೊಳಗೆ ತುಂಬ ಖುಷಿಯಾಗ್ತಿತ್ತು. ಅಮ್ಮನ ಈ ಎಲ್ಲ ಹಾರೈಕೆಗಳು ನಿಜವಾಗಲಿ ಅಂತ ದೇವರಲ್ಲಿ ಅಂದ್ಕೊತಿದ್ದೆ. ನನಗೆ ಅಂತ ಯಾವ ನೆಂಟರಿಷ್ಟರೂ ಇರಲಿಲ್ಲ, ನಮ್ಮ ಸುಖ ದುಃಖ ಹಂಚಿಕೊಳ್ಳೋಕ್ಕೆ ಯಾರೂ ಇರಲಿಲ್ಲ. ಯಾಕಂದರೆ ಅಪ್ಪ ತೀರಿಕೊಂಡ ತಕ್ಷಣ ಅವರ ಕಡೆ ನೆಂಟರೆಲ್ಲ ನಮ್ಮ ಜೊತೆ ಸಂಬಂಧ ಮುರಿದುಕೊಂಡು ಬಿಟ್ಟರು. ಇನ್ನು ಅಮ್ಮನ ಕಡೆಯವರು ಅಷ್ಟಾಗಿ ಯಾರೂ ಇರಲಿಲ್ಲ. ನಮಗೆ ಅಂತ ಇದ್ದಿದ್ದು ಒಬ್ಬನೇ ಒಬ್ಬ ಸೋದರ ಮಾವ. ಅವರು ಅವರ ಫ್ಯಾಮಿಲಿ ಜೊತೆ ದುಬೈನಲ್ಲಿ ಸೆಟಲ್ ಆಗಿದ್ದಾರೆ. ಅವ್ರ ಜೊತೆ ಎಲ್ಲೂ ಅಪರೂಪಕ್ಕೆ ಒಂದ್ಸಲ ಫೋನಲ್ಲಿ ಮಾತನಾಡುತ್ತಿದ್ವಿ. ಆದರೆ ಅವರು ಯಾವತ್ತೂ ಇಲ್ಲಿಗೆ ಬರ್ತಿರಲಿಲ್ಲ. ಮದುವೆ ವಿಷಯದಲ್ಲಿ ನಾನು ಎಷ್ಟೇ ಮನಸ್ಸನ್ನು ಕಲ್ಲು ಮಾಡಿಕೊಳ್ಳೋಕೆ ಟ್ರೈ ಮಾಡಿದ್ರು, ಒಂಟಿತನದ ಭಾವನೆಗಳು ನನ್ನನ್ನು ಕಾಡ್ತಾ ಇದ್ವು. ಅದರಲ್ಲೂ ರಾತ್ರಿ ಹೊತ್ತಲ್ಲಿ ತುಂಬ ಬೇಸರ ಆಗುತ್ತಿತ್ತು. ನನ್ನ ವಯಸ್ಸಿನ ಹುಡುಗಿಯರಿಗೆಲ್ಲ ಮದುವೆಯಾಗಿ 1-2 ಮಕ್ಕಳು ಆಗಿದ್ವು. ರಾತ್ರಿ ಒಂಟಿಯಾಗಿ ರೂಮಲ್ಲಿ ಕುಂತಾಗ ಅನಿಸೋದು, ನನಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಿದ್ದರೆ ನನ್ನ ಒಂಟಿತನ ದೂರ ಮಾಡಬಹುದಿತ್ತು. ನೋಡೋಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಫೋನ್ನಲ್ಲಾದರೂ ಮಾತನಾಡಬಹುದಿತ್ತಲ್ಲ ಅಂತ. ನನ್ನ ಮದುವೆಯಾಗಿರೋ ಫ್ರೆಂಡ್ ಸಿಕ್ಕರೆ ನಾನಂತೂ ಅವರನ್ನು ಜಾಸ್ತಿ ಮಾತಾಡಿಸ್ತಾನೇ ಇರಲಿಲ್ಲ. ಯಾಕೆಂದರೆ ಅವರು ಯಾವಾಗ ಸಿಕ್ಕಿದ್ರು ಅವರ ಸಂಸಾರದ ಕಥೆಗಳನ್ನೇ ಹೇಳ್ತಾ ಕೂತಿದ್ರು. ಅದನ್ನು ಕೇಳಿದಾಗ ನನ್ನ ಮನಸ್ಸು ಏನೋ ಒಂಥರ ತಳಮಳ ಆಗ್ತಿತ್ತು. ಆದರೆ ಮತ್ತೆ ನನ್ನ ತಮ್ಮ ತಂಗಿ ಫ್ಯೂಚರ್ ನೆನಪಾದ ತಕ್ಷಣ ನನ್ನ ಆಸೆಗಳನ್ನೆಲ್ಲ ಅಲ್ಲೇ ಹತ್ತಿಕ್ಕಿ ಬಿಡುತ್ತಿದ್ದೆ. ನಾನು ಯಾವುದೇ ತಪ್ಪು ದಾರಿಗೆ ಹೋಗ್ತಿರಲಿಲ್ಲ. ಆದರೆ ನನ್ನ ದುಃಖ ಹಂಚಿಕೊಳ್ಳೋಕೆ ಒಬ್ಬರ ಆಸರೆ ಬೇಕು ಅಂತ ಅನಿಸ್ತಾ ಇತ್ತು. ಈಗಿನ ಮಾಡ್ರನ್ ಜನಾಂಗದಲ್ಲಿ ಎಲ್ಲ ಹುಡುಗಿಯರ ಹತ್ರನೂ ಅವರ ಸುಖ ದುಃಖ ಹಂಚಿಕೊಳ್ಳೋಕೆ ಒಬ್ಬ ಬಾಯ್ ಫ್ರೆಂಡ್ ಅಥವಾ ಗಂಡ ಇರ್ತಾರೆ. ಆದರೆ ನನ್ನ ತಮ್ಮ ತಂಗಿ ನನ್ನ ಜೊತೆ ಬಂದು ಕೂತು ಜೋಕ್ ಮಾಡ್ತಾ ಟೈಮ್ ಸ್ಪೆಂಡ್ ಮಾಡೋ ಥರನೂ ಇರಲಿಲ್ಲ. ಅವರು ಯಾವಾಗಲೂ ಅವರ ಓದಿನಲ್ಲೇ ಬ್ಯುಸಿ ಇರ್ತಿದ್ರು. ನನ್ನ ಹತ್ರ ಮಾತನಾಡೋಕ್ಕೆ ಅವರಿಗೆ ಟೈಮೇ ಸಿಗ್ತಿರಲಿಲ್ಲ. ನನ್ನ ತಂಗಿ ಡಿಗ್ರಿ ಈಗ ಮುಗಿಯೋಕ್ಕೆ ಬಂದಿತ್ತು. ಅದಾದಮೇಲೆ ಅವಳು ಕೆಲಸಕ್ಕೆ ಸೇರಬೇಕಿತ್ತು. ಇನ್ನು ನನ್ನ ತಮ್ಮ ಇನ್ನೂ ಡಿಗ್ರಿ ಓದ್ತಾ ಇದ್ದ. ಸದ್ಯಕ್ಕೆ ನನ್ನ ಲೈಫ್ ಹೀಗೇನೆ ಸಾಗ್ತಾ ಇತ್ತು. ಹಾಗೆ ದಿನಗಳು ಉರುಳಿ ನನಗೆ 30 ವರ್ಷ ತುಂಬಿಬಿಡ್ತು. ಆವಾಗ ನಮ್ಮ ಅಮ್ಮ ಹಠ ಹಿಡಿದ್ರು, ನೋಡು ಕಾವ್ಯ, ಇನ್ಮೇಲೆ ನಿನ್ನ ಹಠ ನಾನು ಕೇಳಲ್ಲ. ಇಡೀ ಜೀವನ ನಮಗೋಸ್ಕರ ಮುಡಿಪಾಗಿಟ್ಟೆ. ಕೆಲಸ ಮಾಡ್ತಾ ಮಾಡ್ತಾ ಮದುವೆ ವಯಸ್ಸನ್ನೇ ಕಳೆದುಕೊಂಡೆ. ನಿನ್ನ ತಂಗಿಗೆ ಕೆಲಸ ಸಿಕ್ಕ ತಕ್ಷಣ ನಿನಗೆ ಮದುವೆ ಮಾಡ್ತೀನಿ, ನಿನ್ನ ಸಂಸಾರ ನೀನು ನೋಡ್ಕೋಬೇಕು ಅಂದರು. ನಾನು ಅಮ್ಮನಿಗೆ ಅಂದೆ, ಅಮ್ಮ, ತಂಗಿಗೆ ಕೆಲಸ ಸಿಕ್ಕ ತಕ್ಷಣ ಹೇಗೆ? ಇನ್ನು ತಮ್ಮನಿಗೆ ಕೆಲಸ ಸಿಗಬೇಕಲ್ಲವ, ಅಂದಾದ ಮೇಲೆ ನಾನು ಮದುವೆ ಆಗ್ತೀನಿ ಅಂದೆ. ಅದಕ್ಕೆ ಅಮ್ಮ, ಇಲ್ಲ ಕಣಮ್ಮ, ಹಾಗೆ ಮಾಡಿದರೆ ಇನ್ನೂ ತುಂಬ ಲೇಟ್ ಆಗಿಬಿಡುತ್ತೆ ಅಂದರು. ನಾನು ಅಮ್ಮನಿಗೆ ಹೆಂಗೋ ಸಮಾಧಾನ ಮಾಡಿ ಸುಮ್ಮನಾಗಿಸುತ್ತಿದ್ದೆ. ನನ್ನ ಹತ್ರ ಒಂದು ಸ್ಕೂಟಿ ಇತ್ತು. ಅದರಲ್ಲೇ ನಾನು ದಿನ ಆಫೀಸ್ಗೆ ಹೋಗಿ ಬರ್ತಾ ಇದ್ದೆ. ಒಂದು ದಿನ ನಾನು ನೋಡಿದೆ, ಒಬ್ಬ ಭಿಕ್ಷುಕ ಸುಮಾರು ದಿನಗಳಿಂದ ನಮ್ಮ ಏರಿಯಾದಲ್ಲಿ ಭಿಕ್ಷೆ ಬೇಡ್ತಾ ಇದ್ದ. ನಮ್ಮ ಏರಿಯಾ ಏನೋ ತುಂಬ ದೊಡ್ಡದೇ ಇತ್ತು. ಆದರೆ ನಾನು ಅವನನ್ನು ಕಳೆದ 1 ವಾರದಿಂದ ಅಲ್ಲೇ ನೋಡ್ತಾ ಇದ್ದೆ. ಒಂದು ದಿನ ನಾನು ಸ್ಕೂಟಿ ನಿಲ್ಲಿಸಿ ಅವನನ್ನು ಹತ್ತಿರದಿಂದ ಗಮನಿಸಿದೆ. ಯಾಕೋ ಗೊತ್ತಿಲ್ಲ, ಅವನನ್ನು ನೋಡಿ ನನ್ನ ಕಾಲುಗಳು ಅಲ್ಲಿ ನಿಂತುಬಿಟ್ವು. ಆ ಭಿಕ್ಷುಕ ಹರಿದು ಹೋದ ಹಳೆಯ ಬಟ್ಟೆ ಹಾಕಿಕೊಂಡು ಗಲೀಜಾಗಿದ್ದ. ನನಗೆ ಅವನ ಸ್ಥಿತಿ ನೋಡಿ ತುಂಬ ಕನಿಕರ ಬಂತು. ನಾನು ಅವನನ್ನು ಕೂಗಿ ಹತ್ತಿರ ಕರೆದೆ. ನನ್ನ ಪರ್ಸಿನಿಂದ ಒಂದು 100 ರೂಪಾಯಿ ನೋಟು ತೆಗೆದು ಅವನ ಕೈಗಿಟ್ಟೆ. ಅವನಿಗೆ ಅಂದೆ, ಸದ್ಯಕ್ಕೆ ನನ್ನ ಹತ್ತಿರ ಚಿಲ್ಲರೆ ಇಲ್ಲಪ್ಪ, ಇದನ್ನೇ ಇಟ್ಕೊ ಅಂದೆ. ನನ್ನ ಈ ಮಾತು ಕೇಳಿ ಅವನು ಒಂಥರ ಮುಗುಳ್ನಕ್ಕು. ಆ ದುಡ್ಡನ್ನು ತನ್ನ ಜೇಬಿಗೆ ಹಾಕಿಕೊಂಡ. ಆಮೇಲೆ ನಾನು ದಿನ ಬರುವಾಗ ಹೋಗುವಾಗ ಆ ಭಿಕ್ಷುಕನಿಗೆ ದುಡ್ಡು ಕೊಡ್ತಾ ಇದ್ದೆ. ಒಂದ್ಸಲ ಅಂತೂ ನಾನು ಅವನನ್ನು ಫುಟ್ಪಾತ್ ಮೇಲೂ ನೋಡಿದೆ. ಅಲ್ಲೂ ಅವನು ಭಿಕ್ಷೆ ಬೇಡ್ತಾ ಇದ್ದ. ಆವಾಗಲೂ ನಾನು ಸ್ಕೂಟಿಯಲ್ಲಿ ಹೋಗ್ತಾ ಇದ್ದೆ.
ದಾರಿಯಲ್ಲಿ ಸಿಕ್ಕಾಗ ದುಡ್ಡು ಕೊಟ್ಟೆ. ಈಗ ಇದು ದಿನ ಬಿಟ್ಟು ದಿನ ನಡೀತಾ ಇತ್ತು. ನಾನು ಆಫೀಸ್ ಮುಗಿಸಿ ಮನೆಗೆ ಬರುವಷ್ಟರಲ್ಲಿ ಅವನು ನನಗಿಂತ ಮುಂಚೆಯೇ ನನ್ನ ಏರಿಯಾದಲ್ಲಿ ಬಂದು ನನಗೋಸ್ಕರ ಕಾಯ್ತಾ ನಿಂತಿರ್ತಿದ್ದ. ನಾನು ಗೇಟ್ ಹತ್ತಿರ ಬರ್ತಿದ್ದ ಹಾಗೆ ಓಡಿ ಬಂದು ದುಡ್ಡು ಕೇಳ್ತಿದ್ದ. ನಾನು ದುಡ್ಡು ಕೊಡ್ತಾ ಇದ್ದೆ. ಆದರೆ ಒಂದು ವಿಚಿತ್ರ ವಿಷಯ ಏನಪ್ಪ ಅಂದರೆ, ಅವನು ದುಡ್ಡು ಇಸ್ಕೊಂಡ್ಮೇಲೂ ತುಂಬ ಹೊತ್ತು ನನ್ನನ್ನೇ ದಿಟ್ಟಿಸಿ ನೋಡ್ತಾ ಇರ್ತಿದ್ದ. ನಾನು ಅವನ ನೋಟವನ್ನು ಇಗ್ನೋರ್ ಮಾಡಿ ಮನೆಯೊಳಗಡೆ ಹೋಗಿಬಿಡ್ತಿದ್ದೆ. ಮಾರನೇ ದಿನಾನೂ ಅವನು ಅದನ್ನೇ ಮಾಡ್ತಿದ್ದ. ನನಗೆ ಅವನ ಆ ನಿಗೂಢ ನೋಟದಿಂದ ತುಂಬ ಮುಜುಗರ ಆಗ್ತಿತ್ತು. ಒಂಥರ ಕಿರಿಕಿರಿನೂ ಆಗ್ತಿತ್ತು. ಅವನು ಯಾಕೆ ನನ್ನ ಹಾಗೆ ದೀನೈದ ಸ್ಥಿತಿಯಲ್ಲಿ ನೋಡ್ತಾನೆ ಅಂತ ಅರ್ಥನೇ ಆಗಲಿಲ್ಲ. ನಾನು ಅಂದ್ಕೊಂಡೆ, ಪಾಪ ಹಸಿವಿರಬಹುದು ಅನಿಸುತ್ತೆ, ಆವಾಗವಾಗ ಊಟ ಕೊಡೋಣ ಅಂತ. ಅದಕ್ಕೆ ಒಂದು ದಿನ ರಾತ್ರಿ ಊಟ ಆದಮೇಲೆ ಕಿಟಕಿಯಿಂದ ಕೆಳಗೆ ನೋಡಿದರೆ ಅವನು ನಮ್ಮ ಮನೆ ಹತ್ರನೇ ಅಡ್ಡಾಡ್ತಾ ಇದ್ದ. ನಾನು ಜೋರಾಗಿ ಕೂಗಿ ಅವನನ್ನು ಗೇಟ್ ಹತ್ರ ಬರೋಕ್ಕೆ ಹೇಳಿದೆ. ಅನ್ನ ಸಾರು ಪ್ಯಾಕ್ ಮಾಡಿಕೊಂಡು ಕೆಳಗೆ ಹೋಗಿ ಅವನ ಕೈಗೆ ಕೊಟ್ಟೆ. ನಾನು ಊಟ ಕೊಡುವಾಗಲೇ ಮತ್ತೆ ಶಾಕ್ ಆದೆ. ಯಾಕಂದರೆ ಅವನು ತುಂಬ ವಿಚಿತ್ರವಾಗಿ ನನ್ನ ಮುಖವನ್ನೇ ರೆಪ್ಪೆ ಬಡಿಯದೇ ನೋಡ್ತಾ ಇದ್ದ. ತುಂಬ ಹೊತ್ತಾದರೂ ಅವನ ಕಣ್ಣುಗಳು ನನ್ನ ಮುಖದಿಂದ ಕದಲ್ತಾನೇ ಇರಲಿಲ್ಲ. ಅವನು ನನ್ನ ಕೈಯಿಂದ ಊಟ ಇಸ್ಕೊಳ್ಳೋಕ್ಕೆ ಕೈ ಚಾಚಿದವನು ಹಾಗೆ ನಿಂತಿದ್ದ. ಕೈ ಹಿಂದೆ ತೆಗಿತಾನೇ ಇರಲಿಲ್ಲ. ನಾನು ಅವನಿಗೆ ಅಂದೆ, ಏನಾಯಿತು ನಿನಗೆ? ಯಾಕೆ ನನ್ನ ಹಾಗೆ ನೋಡ್ತಾ ಇದ್ದೀಯಾ? ಊಟ ಇಸ್ಕೊಂಡು ಹೋಗು ಇಲ್ಲಿಂದ ಅಂದೆ. ನನ್ನ ಧ್ವನಿ ಕೇಳಿ ಅವನು ತಟ್ಟನೆ ಎಚ್ಚರ ಆದವನ ಥರ ಊಟ ಇಸ್ಕೊಂಡು ವಾಪಸ್ ತಿರುಗಿ ಹೊರಟ. ನಾನು ಅಷ್ಟರಲ್ಲಿ ಬಾಗಿಲು ಹಾಕ್ತಿದ್ದೆ. ಅವನು ಮತ್ತೆ ಮುಂದೆ ಹೋಗಿ ತಿರುಗಿ ನನ್ನನ್ನೇ ನೋಡೋಕ್ಕೆ ಶುರು ಮಾಡಿದ. ನನಗೆ ಅನ್ನಿಸ್ತು, ಈ ಭಿಕ್ಷುಕನಿಗೆ ತಲೆಗಿಲೆ ಕೆಟ್ಟಿರಬೇಕು, ಹುಚ್ಚ ಇರಬೇಕು ಅಂತ. ನಾನು ಬಾಗಿಲು ಹಾಕಿಕೊಂಡು ರೂಮಿಗೆ ಬಂದು ಬಿಟ್ಟೆ. ಆಮೇಲೆ ಆ ಭಿಕ್ಷುಕ ದಿನ ನಮ್ಮ ಏರಿಯಾದಲ್ಲಿ ಎಲ್ಲಾದರೂ ಒಂದು ಕಡೆ ಕಾಣಿಸ್ತಾನೇ ಇದ್ದ. ಅದಕ್ಕೆ ಒಂದು ದಿನ ನಾನು ಅವನ ಹತ್ರ ನೇರವಾಗಿಯೇ ಮಾತನಾಡಿದೆ. ನೋಡಪ್ಪ, ನೀನು ದಿನ ರಾತ್ರಿ ನಮ್ಮ ಮನೆಗೆ ಬಂದು ಊಟ ತೆಗೆದುಕೊಂಡು ಹೋಗು ಅಂದೆ. ನೀನು ತುಂಬ ಕಷ್ಟದಲ್ಲಿದ್ದೀಯಾ ಅಂದಾಗ ಅವನು ಅಂದ, ಹೌದು ತಾಯಿ, ನನಗೆ ಈ ಊರಲ್ಲಿ ಯಾರೂ ಇಲ್ಲ. ನೀವು ದಿನ ಊಟ ಕೊಟ್ಟರೆ ನಿಮಗೆ ಪುಣ್ಯ ಮತ್ತು ಉಪಕಾರ ಆಗುತ್ತದೆ ಅಂದ. ನಾನು ಸರಿ ಅಂದೆ. ನಾನು ದಿನ ರಾತ್ರಿ ಕರೆಕ್ಟ್ ಟೈಮಿಗೆ ಬಂದು ಊಟ ತೆಗೆದುಕೊಂಡು ಹೋಗು ಅಂದೆ. ಅದಾದಮೇಲೆ ಅವನು ದಿನ ಕರೆಕ್ಟ್ ಟೈಮಿಗೆ ಊಟ ಇಸ್ಕೊಳ್ಳೋಕ್ಕೆ ಬರೋಕ್ಕೆ ಶುರು ಮಾಡಿದ. ನಾನು ನನ್ನ ಅಮ್ಮನಿಗೆ ವಿಷಯ ತಿಳಿಸಿದ್ದೆ. ಅಮ್ಮ, ಒಬ್ಬ ಬಡ ಭಿಕ್ಷುಕ ಇದ್ದಾನೆ, ದಿನ ರಾತ್ರಿ ನಮ್ಮ ಮನೆಗೆ ಬಂದು ಊಟ ತೆಗೆದುಕೊಂಡು ಹೋಗ್ತಾನೆ. ನೀನು ಅವನಿಗೋಸ್ಕರ ಸ್ವಲ್ಪ ಊಟ ಪ್ಯಾಕ್ ಮಾಡಿಡು ಅಂದೆ. ಅದಕ್ಕೆ ನಮ್ಮ ಅಮ್ಮ ಕರುಣೆಯಿಂದ, ಒಳ್ಳೆಯ ಕೆಲಸ ಕಣಮ್ಮ, ಹಸಿದ ಜೀವಕ್ಕೆ ಅನ್ನ ಹಾಕೋದು ದೊಡ್ಡ ಪುಣ್ಯ, ನಾನು ದಿನ ಕಟ್ಟಿಡ್ತೀನಿ ಅಂದರು. ಅದರಲ್ಲಿ ನಮ್ಮ ಮನೆಯ ಗೇಟ್ ಸೌಂಡ್ ಆಯಿತು. ನಾನು ಕಿಟಕಿಯಿಂದ ಇಣುಕಿ ನೋಡಿದ್ರೆ ಅದೇ ಭಿಕ್ಷುಕ ಬಂದು ನಿಂತಿದ್ದ. ಅಮ್ಮ ಬೇಗ ಬೇಗ ಊಟದ ಡಬ್ಬಿ ಪ್ಯಾಕ್ ಮಾಡಿಕೊಟ್ರು. ನಾನು ಅವನಿಗೆ ಕೊಡೋಕೆ ಅಂತ ಕೆಳಗೆ ಹೋದೆ. ಇವತ್ತು ನಾನು ಅವನಿಗೆ ಊಟದ ಡಬ್ಬಿ ನೀಡ್ತಾ ಇದ್ದಾಗ ಅವನು ತಟ್ಟನೆ ನನ್ನ ಕೈ ಗಟ್ಟಿಯಾಗಿ ಹಿಡಿದುಕೊಂಡು ಬಿಟ್ಟ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತನಾಡಬೇಕು ಅಂದ. ಅವನು ಹಾಗೆ ಕೈ ಹಿಡಿದ ತಕ್ಷಣ ನನಗೆ ಒಂಥರ ಎದೆ ಜುಮ್ ಅಂದ್ಬಿಡ್ತು. ತುಂಬಾ ಹೆದರಿಕೊಂಡೆ. ಸುತ್ತಮುತ್ತ ಯಾರಾದರೂ ನೋಡ್ತಾ ಇದ್ದಾರಾ, ಇವರೇನು ಇಂಥ ಕೆಲಸ ಮಾಡ್ತಾ ಇದ್ದಾನೆ ಅಂತ ಆಚೀಚೆಗೆ ನೋಡಿದೆ. ಅವನು ನನ್ನ ಮುಖದಲ್ಲಿರೋ ಭಯನ ನೋಡಿ, ಮೇಡಮ್, ನೀವು ಹೆದರೋ ಅವಶ್ಯಕತೆಯೇ ಇಲ್ಲ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಅಂದ. ನಾನು ಹೆದರುತ್ತಲೇ, ನಿಮಗೇನು ಬೇಕು? ದುಡ್ಡು ಬೇಕಾ, ಇಲ್ಲ ಇನ್ನೂ ಜಾಸ್ತಿ ಊಟ ಬೇಕಾ ಅಂದೆ. ಅದಕ್ಕವನು, ಇಲ್ಲ ಇಲ್ಲ, ನನಗೆ ನಿಮ್ಮಿಂದ ಈ ತರಹದ ಯಾವುದೇ ಸಹಾಯ ಬೇಡ, ನಾನು ಬರೀ ನನ್ನ ಮನಸ್ಸಿನಲ್ಲಿರೋ ವಿಷಯ ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದ. ನಾನು ಸಿಟ್ಟಿನಿಂದಲೇ, ಏನು ನಿನ್ನ ಅರ್ಥ? ಸರಿ, ಏನು ಹೇಳಬೇಕು ಅಂದ್ಕೊಂಡಿದ್ದೀಯಲ್ಲ, ಹೇಳು ಅಂದೆ. ಅದಕ್ಕವನು, ನನಗೆ ನೀವು ಅಂದರೆ ತುಂಬಾ ಇಷ್ಟ. ನಾನು ಎಷ್ಟು ದಿನದಿಂದಲೇ ನಿಮ್ಮನ್ನು ನೋಡ್ತಾ ಇದ್ದೀನಿ. ನೀವು ನನ್ನ ಮನಸ್ಸಿಗೆ ಒಪ್ಪಿಸಿಬಿಟ್ಟಿದ್ದೀರಾ. ಒಂದ್ಸಲ ನಿಮ್ಮ ಮುಖ ನೋಡಿದರೆ ಸಾಕು, ನಿಮ್ಮ ಮುಖದಿಂದ ಕಣ್ಣು ತೆಗೆಯೋಕೆ ಮನಸ್ಸೇ ಆಗಲ್ಲ ಅಂದುಬಿಟ್ಟ. ಅವನ ಮಾತು ಕೇಳಿ ನನ್ನ ಎಲ್ಲಿಲ್ಲದ ಸಿಟ್ಟು ಬಂತು. ನೀನು ಯಾವ ತರಹದ ಕೊಳಕು ಮಾತುಗಳನ್ನು ಆಟ ಆಡ್ತಿದ್ದೀಯಾ? ನಿನಗೆ ಸ್ವಲ್ಪನೂ ನಾಚಿಕೆ ಇಲ್ವಾ? ನೋಡೋಕೆ ಹರಿದ ಬಟ್ಟೆ ಹಾಕಿಕೊಂಡು ಭಿಕ್ಷುಕನ ಥರ ಇದ್ದೀಯ, ಆದರೆ ಮಾತು ಮಾತ್ರ ದೊಡ್ಡ ರೊಮ್ಯಾಂಟಿಕ್ ಆಗಿ ಆಡ್ತಾ ಇದ್ದೀಯ. ನಿನ್ನಂಥ ಭಿಕ್ಷುಕನಿಗೆ ಈ ಥರ ಮಾತನಾಡೋಕ್ಕೆ ಶರಮ್ ಆಗಲ್ವಾ ಅಂದೆ. ಅದಕ್ಕವನು, ನಾಚಿಕೆ ತಪ್ಪು ಕೆಲಸ ಮಾಡೋರಿಗೆ ಬರಬೇಕು ಮೇಡಮ್, ನಾನು ಯಾವುದೇ ತಪ್ಪು ಮಾಡ್ತಾ ಇಲ್ಲ. ನನಗೆ ನಿಮ್ಮ ಮೇಲೆ ಪ್ರೀತಿಯಾಗಿದೆ, ಅದನ್ನು ನೇರವಾಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಷ್ಟೇ ಅಂದ. ನಾನು, ನಿನ್ನ ಬಡಬಡಿಕೆ ನಿಲ್ಲಿಸಿ ಮೊದಲು ಇಲ್ಲಿಂದ ತೊಲಗು. ನಿನಗೆ ಊಟ ಬೇಕು ಅಂದರೆ ನಾಳೆಯಿಂದ ಬಾ, ಇಲ್ಲ ಅಂದರೆ ಈ ಥರ ಮಾತನಾಡಿದರೆ ಇಡೀ ಏರಿಯಾದವರನ್ನ ಕೂಗಿ ಕರೆದು ನನ್ನ ಹತ್ರ ತಪ್ಪಾಗಿ ನೋಡ್ಕೊಳ್ತಿದ್ದೀಯಾ ಅಂತ ಎಲ್ಲರಿಗೂ ಹೇಳಿಬಿಡ್ತೀನಿ ಅಂದೆ. ಅದಕ್ಕೆ ನನಗೂ ಯಾರದ್ದೂ ಹೆದರಿಕೆ ಇಲ್ಲ, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ, ನೀವು ನನ್ನನ್ನು ಮದುವೆ ಆಗ್ತೀರಾ ಅಂದ್ಬಿಟ್ಟ. ಅವನ ಮಾತು ಕೇಳಿ ನಾನು ದಂಗಾಗಿ ಹೋದೆ. ನಾನು ಅವನಿಗೆ ಅಷ್ಟೊಂದು ಬೈದರೂ ಅವನಿಗೆ ಎಷ್ಟು ಧೈರ್ಯ ಇರಬೇಕು? ನನ್ನನ್ನು ಅಲ್ಲಿ ನೇರವಾಗಿ ಮದುವೆಗೆ ಪ್ರಪೋಸ್ ಮಾಡ್ತಾ ಇದ್ದಾನಲ್ಲ. ನಾನು ಅವನ ಕೈಗೆ ಊಟದ ಡಬ್ಬಿಯನ್ನು ಜೋರಾಗಿ ತಳ್ಳಿ ಅವನ ಮುಖದ ಮೇಲೆಯೇ ದಪ್ಪಂತ ಬಾಗಿಲು ಹಾಕಿ ಮನೆಯೊಳಗಡೆ ಬಂದುಬಿಟ್ಟೆ. ಅವನ ಮಾತುಗಳು ನನಗೆ ಒಂಥರ ವಿಚಿತ್ರ ಅನ್ನಿಸ್ತಾ ಇತ್ತು.
ರಾತ್ರಿ ಎಲ್ಲ ನಾನು ಅವನ ಮಾತುಗಳ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ದೆ. ಮನಸ್ಸಿಗೆ ತುಂಬಾ ಕಿರಿಕಿರಿ ಆಗ್ತಿತ್ತು. ಮಾರನೇ ದಿನ ನಾನು ಬೆಂಗಳೂರಿನ ಆಫೀಸ್ಗೆ ಹೋದಾಗ ನನ್ನ ಫ್ರೆಂಡ್ ನನ್ನ ಮುಖ ನೋಡಿ, ಏನು ಇವತ್ತು ತುಂಬ ಯೋಚನೆ ಮಾಡ್ತಾ ಇದ್ದೀಯಾ, ಏನಾಯಿತು ಅಂತ ಕೇಳಿದ್ಲು. ನಾನು ನಡೆದದ್ದೆಲ್ಲ ಆ ಭಿಕ್ಷುಕನ ಕತೆ ಅವಳಿಗೆ ಹೇಳಿದೆ. ಆಗ ನನ್ನ ಫ್ರೆಂಡ್ ಅಂದ್ಲು, ಅವನು ಯಾಕೆ ನನ್ನ ಮದುವೆಗೆ ಪ್ರಪೋಸ್ ಮಾಡ್ತಾ ಇದ್ದಾನೆ ಅಂತ ನಾನು ಹೇಳ್ತೀನಿ ಕೇಳು ಅಂದ್ಲು. ನಾನು ಹೇಳು, ಯಾಕೆ ಹಾಗೆ ಮಾಡ್ತಾ ಇದ್ದಾನೆ ಅಂದೆ. ಅದಕ್ಕವಳು, ನೀನು ಓದಿಕೊಂಡಿರೋ ಚಂದದ ಹುಡುಗಿ, ಒಳ್ಳೆಯ ಸಂಬಳ ತಗೊತೀಯ, ಅವನು ಅಂದ್ಕೊಂಡಿರ್ತಾನೆ ಆ ಹುಡುಗಿಯನ್ನ ಹೆಂಗೋ ಪ್ರೀತಿಯ ಬಲೆಯಲ್ಲಿ ಬೀಳಿಸ್ಕೊಂಡ್ರೆ ಇವಳು ದುಡಿಯೋ ದುಡ್ಡೆಲ್ಲ ನನ್ನದೇ ಆಗುತ್ತದೆ, ಆಮೇಲೆ ನಾನು ಭಿಕ್ಷೆ ಬೀಳುವುದು ತಪ್ಪುತ್ತದೆ ಅಂತ ನಿನ್ನನ್ನು ದಡ್ಡ ಮುಂಡೆದು ಅಂದ್ಕೊಂಡಿದ್ದಾನೆ ಅಂದ್ಲು. ನಾನು, ಹೌದಾ, ನೀನು ಹೇಳ್ತಿರೋದು ಕರೆಕ್ಟ್ ಆಗಿದೆ. ಆ ಭಿಕ್ಷುಕನಿಗೆ ಬಕ್ರ ಮಾಡೋಕೆ ನಾನೊಬ್ಬಳೇ ಸಿಕ್ಕಿದ್ನ, ಅವನ ಜೊತೆ ಮದುವೆ ಆಗೋಕೆ ನಾನು ಒಪ್ಕೊತೀನಿ ಅಂತ ಹೆಂಗೆ ಅಂದ್ಕೊಂಡ, ನೋಡೋಕೆ ಅಷ್ಟು ಗಲೀಜಾಗಿ ಇರ್ತಾನೆ, ಅವನನ್ನು ನಾನು ಬಿಡು, ಯಾವ ಹುಡುಗಿನೂ ತಿರುಗಿ ನೋಡಲ್ಲ ಅಂದೆ. ಅದಕ್ಕೆ ನನ್ನ ಫ್ರೆಂಡ್, ಇನ್ಮೇಲೆ ಅವನು ನಿನ್ನ ಹತ್ರ ಬಂದು ಇದೆಲ್ಲ ಮಾತನಾಡಿದರೆ ಸೀದಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಧಮಕಿ ಹಾಕು, ಅವನೇ ಹೆದರಿ ಓಡಿ ಹೋಗ್ತಾನೆ ಅಂದ್ಲು. ನಾನು, ನೀನು ಹೇಳಿದ್ದು 100ಕ್ಕೆ 100 ನಿಜ, ನಾನು ಹಾಗೆ ಮಾಡ್ತೀನಿ ಅಂದೆ. ನನ್ನ ಫ್ರೆಂಡ್ ಹೇಳಿದ ಮಾತುಗಳು ತಲೆ ಹೊಕ್ಕಿತ್ತು. ಈಗ ನನಗೆ ಅರ್ಥ ಆಯಿತು, ಆ ಭಿಕ್ಷುಕ ಯಾಕೆ ನನ್ನ ಹಿಂದೆ ಬಿದ್ದಿದ್ದ ಅಂತ. ಇವನು ನಮ್ಮ ಹುಬ್ಬಳ್ಳಿ ಏರಿಯಾದಲ್ಲಿ ಇನ್ನೂ ಎಷ್ಟೋ ಹುಡುಗಿಯರ ಜೊತೆ ಈ ಥರ ಮಾತುಗಳಿಂದ ಬುಟ್ಟಿಗೆ ಹಾಕಿಕೊಂಡಿದ್ದಾನೋ ಅಂದೆ. ನಾನು ಅವನ ಮಾತಿಗೆ ಬೀಳಲ್ಲ. ಮಾರನೇ ದಿನ ಅವನು ಮತ್ತೆ ಬಂದಾಗ ನಾನು ಊಟ ಕೊಡೋಕೆ ಹೋದಾಗ ಅವನು ಅದೇ ಮಾತನ್ನು ಮತ್ತೆ ಹೇಳಿದ. ಈ ಸಲ ನಾನು ತುಂಬ ಜೋರಾದ ಧ್ವನಿಯಲ್ಲಿ ಅವನಿಗೆ ಹೇಳಿದೆ, ನೀನು ಭಿಕ್ಷುಕ ಅಂತ ಸುಮ್ಮನೆ ಬಿಡ್ತಾ ಇದ್ದೀನಿ, ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ಏರಿಯಾದವರನ್ನೆಲ್ಲ ಕರೆದು ನಿನ್ನನ್ನು ಚೆನ್ನಾಗಿ ಧರ್ಮದೇಟು ಕೊಡಿಸ್ತಿದ್ದೆ, ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು, ನಾನು ಏನಾದರೂ ತಪ್ಪು ಹೆಜ್ಜೆ ಇಡೋಕ್ಕಿಂತ ಮುಂಚೆ ಅಂದೆ. ಆದರೆ ನನ್ನ ಮಾತು ಕೇಳಿ ಅವನು ನಗೋಕೆ ಶುರು ಮಾಡಿದ್ದ. ನೋಡಿ, ನಾನು ಕಂಗಾಲಾಗಿ ಹೋದೆ. ಅವನು ಅಂದ, ನನಗೆ ಯಾರ ಹೆದರಿಕೆಯೂ ಇಲ್ಲ, ನನಗೆ ನಿನ್ನ ಮೇಲೆ ಅಪ್ಪಟ ಪ್ರೀತಿ ಇದೆ, ನಿನ್ನ ಮಾತು ತಿರುಗಿಸಿ ಮುಳುಗಿಸಿ ಉತ್ತರ ಕೊಡಬೇಡ, ನೇರವಾಗಿ ಹೇಳು, ನೀನು ನನ್ನ ಪ್ರೀತಿಸ್ತಾ ಇದ್ದೀಯಾ ಇಲ್ವಾ ಅಂತ ಅಂದ. ನಾನು ಅವನಿಗೆ ಅಂದೆ, ನೀನು ತುಂಬ ಕಿಲಾಡಿ ಇದ್ದೀಯ ಕಣೋ, ನಿನ್ನ ಅಸಲಿ ಬುದ್ಧಿ ಏನೆಂದು ನನಗೆ ಗೊತ್ತಾಗಿದೆ ಅಂದೆ. ನಾನು ಈ ಮಾತು ಹೇಳಿದ ತಕ್ಷಣ ಅವನ ಮುಖದ ಭಾವನೆಗಳೆಲ್ಲ ಬದಲಾಗಿ ಹೋದವು. ಅವನು ಅಂದ, ನನ್ನ ಬಗ್ಗೆ ನಿಮಗೇನು ಗೊತ್ತು ಅಂತ ಕೇಳಿದ. ನಾನು, ನನಗೆ ಎಲ್ಲ ಗೊತ್ತು, ನೀನು ಯಾರ ಮತ್ತು ನಿನ್ನ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ಅಂದೆ. ಈ ಮಾತಿಗೆ ಅವನು ಮತ್ತೊಮ್ಮೆ ಆಶ್ಚರ್ಯದಿಂದ ನನ್ನನ್ನು ನೋಡಿ, ನೀನು ಏನು ಹೇಳ್ತಾ ಇದ್ದೀಯ, ನನ್ನ ಬಗ್ಗೆ ನಿನಗೆ ಏನು ಗೊತ್ತು ಅಂತ ನನಗೂ ಸ್ವಲ್ಪ ಹೇಳು ನೋಡೋಣ ಅಂದ. ನಾನು, ನೀನು ನನ್ನನ್ನು ದಡ್ಡ ಮಾಡೋಕೆ ನೋಡ್ತಾ ಇದ್ದೀಯ, ನಾನು ನಿನ್ನ ಪ್ರೀತಿಯ ಬಲೆಯಲ್ಲಿ ಬಿದ್ದೆ, ಆಮೇಲೆ ನೀನು ಕಷ್ಟಪಟ್ಟು ದುಡಿಯೋ ದುಡ್ಡಲ್ಲೇ ನೀನು ಮಜಾ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀಯ ಅಲ್ವಾ ಅಂದೆ. ನನ್ನ ಮಾತು ಕೇಳಿ ಅವನು ದೀರ್ಘವಾಗಿ ನುಟ್ಟಿಸಿರು ಬಿಟ್ಟು ಅಂದ, ಓ, ವಿಷಯ ಇಷ್ಟೇನಾ ಅಂದ. ಸರಿ, ಹಾಗಾದರೆ ನೀನು ಈ ಊಟ ಮತ್ತು ಭಿಕ್ಷೆ ಎರಡನ್ನ ನಿನ್ನ ಹತ್ರನೇ ಇಟ್ಕೋ, ನೀನು ನನ್ನ ಬಗ್ಗೆ ಇದೇ ಥರ ಅಂದ್ಕೊಂಡಿದ್ದೆ, ನನಗೆ ನಿನ್ನ ಭಿಕ್ಷೆ ಬೇಡ ಅಂತ ಹೇಳಿ ಸೀದಾ ತಿರುಗಿ ಹೊರಟು ಹೋದ. ನಾನು ವಿಚಿತ್ರವಾಗಿ ಆಲೋಚನೆಯಲ್ಲಿ ಅಲ್ಲೇ ನಿಂತು ನೋಡುತ್ತಾ ಇದ್ದೆ. ಇವತ್ತು ಅವನು ಊಟ ತೆಗೆದುಕೊಳ್ಳಲಿಲ್ಲ. ನಾನು ಅಂದ್ಕೊಂಡೆ, ಇವನು ತುಂಬ ಸ್ವಾಭಿಮಾನಿ ಇದ್ದ ಹಾಗೆ ಇದ್ದಾನೆ, ನಾನು ಅಷ್ಟು ಅಂದಿದ್ದ ಊಟನೂ ತೆಗೆದುಕೊಳ್ಳದೆ ಹೊರಟು ಹೋದನಲ್ಲ ಅಂತ. ನಾನು ಆ ಊಟದ ಡಬ್ಬಿಯನ್ನು ಕೈಯಲ್ಲಿ ಹಿಡ್ಕೊಂಡು ಮನೆಯೊಳಗಡೆ ಬಂದೆ. ಅಷ್ಟರಲ್ಲಿ ನನ್ನ ತಂಗಿ ಬಂದು ಕೇಳಿದ್ಲು, ದೀದಿ, ಯಾರ ಹತ್ರ ಮಾತನಾಡ್ತಾ ಇದ್ದಿ ಆಚೆ ಅಂತ. ನಾನು ಅವಳಿಗೆ ಹೇಳಿದೆ, ಆ ಭಿಕ್ಷುಕ ಬಂದಿದ್ದ, ಊಟ ಕೊಡೋಕೆ ಹೋಗಿದ್ದೆ ಅಂದೆ. ಅದಕ್ಕವಳು, ಮತ್ತೆ ಯಾಕೆ ಊಟ ವಾಪಸ್ ತೆಗೆದುಕೊಂಡು ಬರ್ತಾ ಇದ್ದೀಯಾ ಅಂತ ಕೇಳಿದ್ಲು. ನಾನು, ಯಾಕೋ ಗೊತ್ತಿಲ್ಲ, ಇಸ್ಕೊಳ್ಳಿಲ್ಲ, ಹಾಗೆ ಹೊರಟು ಹೋದ ಅಂತ ಹೇಳಿ ಆ ಡಬ್ಬಿಯನ್ನು ಕಿಚನ್ನಲ್ಲಿಟ್ಟು ರೂಮ್ಗೆ ಬಂದೆ. ಈ ಭಿಕ್ಷುಕನಿಗೆ ನನ್ನಿಂದ ಏನು ಬೇಕು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಆದರೆ ಆಮೇಲೆ ನಾನು ಆ ಯೋಚನೆ ನನ್ನ ತಲೆಯಿಂದ ತೆಗೆದು ಹಾಕೋಕ್ಕೆ ಟ್ರೈ ಮಾಡಿದೆ. ಯಾಕಂದರೆ ನಾನು ನನ್ನ ಕರಿಯರ್ ಕಡೆ ಗಮನ ಕೊಡಬೇಕಿತ್ತು, ಈ ತರಹದ ಫಾಲ್ತು ವಿಷಯಗಳ ಮೇಲೆ ಅಲ್ಲ. ಆಮೇಲೆ ದಿನಗಳು ಉಳಿದವು. ಆ ಭಿಕ್ಷುಕ ನನಗೆ ಎಲ್ಲಂದರೂ ಎದುರಾದರೆ ನಾನು ಕೂಗಿ ದುಡ್ಡು ಕೊಡೋಕ್ಕೆ ಹೋದರೆ ಅವನು ನನ್ನ ಹತ್ತಿರ ದುಡ್ಡು ಇಸ್ಕೊಳ್ಳೋಕೆ ಬರ್ತಾನೆ ಇರಲಿಲ್ಲ. ಇನ್ನು ರಾತ್ರಿ ಊಟಕ್ಕೆ ಬರೋದನ್ನಂತೂ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ದ. ಆದರೆ ಅವನು ಎಲ್ಲೇ ಸಿಕ್ಕಿದರೂ ನನಗೆ ದಿಟ್ಟಿಸಿ ನೋಡ್ತಾ ಇದ್ದ. ಅವನ ಆ ನಡವಳಿಕೆಯ ಅರ್ಥ ಏನೆಂದು ನನಗೆ ತಿಳಿಯುತ್ತಿರಲಿಲ್ಲ. ಹೀಗೆ ಕೆಲವು ತಿಂಗಳುಗಳು ಕಳೆದು ಹೋದವು. ನಾನು ಅವನನ್ನು ಅಪರೂಪಕ್ಕೆ ನೋಡ್ತಾ ಇದ್ದೆ. ಒಂದೆರಡು ಸಲ ಅಂತೂ ನನ್ನ ಬೆಂಗಳೂರಿನ ಆಫೀಸ್ ಹತ್ತಿರನೂ ಅವನು ಓಡಾಡೋದು ಕಂಡಿತ್ತು. ಆದರೆ ಪ್ರತಿ ಬಾರಿಯೂ ಅವನು ಒಬ್ಬನೇ ಇರ್ತಾ ಇದ್ದ. ಪಾಪ, ಈ ಪ್ರಪಂಚದಲ್ಲಿ ಅವನಿಗೆ ಅಂತ ಯಾರೂ ಇರಲಿಲ್ಲ ಅನಿಸುತ್ತೆ. ಅವನು ಬರೀ ನನ್ನನ್ನು ಒಂದು ನೋಟ ನೋಡ್ತಾ ಇದ್ದ ಅಷ್ಟೇ. ಈಗ ನನಗೆ ಅವನ ಮೇಲೆ ಒಂಥರ ಕರುಣೆ ಬರಲು ಶುರುವಾಗಿತ್ತು. ಅವನು ನಿಜವಾಗಿಯೂ ನನ್ನನ್ನು ಪ್ರೀತಿಸ್ತಾ ಇದ್ದಾನ ಅಂತ ಅಂದ್ಕೊಳ್ಳೋಕ್ಕೆ ಶುರು ಆಯಿತು. ಯಾಕಂದರೆ ಇಷ್ಟು ದೀರ್ಘಕಾಲ ಆದರೂ ಅವನು ಮತ್ತೆ ನನ್ನ ಹತ್ತಿರ ಬಂದು ಮಾತನಾಡೋಕ್ಕೆ
ಪ್ರಯತ್ನ ಮಾಡಿರಲಿಲ್ಲ. ನಾನು ಕರೆದರೂ ದೂರನೇ ಇರ್ತಾ ಇದ್ದ. ಅವನು ದೂರದಿಂದಲೇ ನನ್ನ ನೋಡ್ತಾ ಇದ್ದಾನೆ ಹೊರತು ಇತ್ತೀಚೆಗೆ ನನ್ನ ಹತ್ತಿರ ಬರೋ ಧೈರ್ಯ ಅವನು ಮಾಡಿರಲಿಲ್ಲ. ಇಸ್ಕೊಳ್ಳೋಕ್ಕಾಗಲಿ ಅಥವಾ ಮಾತನಾಡೋಕ್ಕಾಗಲಿ. ಒಂದು ದಿನ ನಾನು ನನ್ನ ರೂಮಿನಲ್ಲಿ ಮಲ್ಕೊಂಡು ಆಳವಾದ ಯೋಚನೆಯಲ್ಲಿ ಮುಳುಗಿದ್ದೆ. ಈ ಭಿಕ್ಷುಕನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಇವನು ನಿಜವಾಗಿಯೂ ನನ್ನನ್ನು ಪ್ರೀತಿಸ್ತಾ ಇದ್ದಾನಾ? ಒಂದು ವೇಳೆ ಅವನಿಗೆ ನನ್ನ ಮೇಲೆ ನಿಜವಾದ ಪ್ರೀತಿ ಇಲ್ಲದೇ ಇದ್ದಿದ್ದರೆ ಅವನು ನನ್ನ ಅಷ್ಟು ದೈನೈಸಿನ ಕಣ್ಣುಗಳಿಂದ ನೋಡ್ತಾನೇ ಇರಲಿಲ್ಲ. ಒಂದು ವೇಳೆ ನನ್ನನ್ನು ಮೋಸ ಮಾಡೋಕೆ ನೋಡ್ತಾ ಇದ್ದಿದ್ರೆ ನಾನು ಒಂದ್ಸಲ ಬೈದ ತಕ್ಷಣ ಮತ್ತೆ ನನ್ನ ಹಿಂದೆ ಬೀಳಬಹುದಿತ್ತಲ್ಲ. ಆದರೆ ಇವನು ನನ್ನಿಂದ ಸಂಪೂರ್ಣ ದೂರವಾಗಿ ಬಿಟ್ಟಿದ್ದಾನೆ. ಆದರೆ ಕಣ್ಣುಗಳ ನನಗೋಸ್ಕರ ಇರೋ ಪ್ರೀತಿ ನನಗೆ ಈಗಲೂ ಕಾಣಿಸ್ತಾ ಇದೆ. ಆಮೇಲೆ ನಾನು ಒಂದು ದೊಡ್ಡ ನಿರ್ಧಾರ ಮಾಡಿದೆ. ಅದು ನನಗೆ ಒಂದು ಮಟ್ಟಿಗೆ ತಪ್ಪು ಅಂತ ಅನ್ನಿಸಿದ್ರು ನಾನೇನು ಮಾಡಲಿ? ನನಗೆ ಅವನ ಮೇಲೆ ಕರುಣೆ ಬಂದಿತ್ತು. ಬಹುಶಃ ನಾನು ಕೂಡ ಅವನಿಗೆ ನನ್ನ ಮನಸ್ಸನ್ನು ಸೋತು ಬಿಟ್ಟಿದ್ದೆ. ನನ್ನ ಮಟ್ಟಿಗೆ ಈ ಥರ ಯೋಚನೆ ಮಾಡೋದು ಸರಿ ಇರಲಿಲ್ಲ. ಯಾಕಂದರೆ ನನಗೂ ಅವನಿಗೂ ಯಾವುದೇ ಹೊಂದಾಣಿಕೆ ಇರಲಿಲ್ಲ. ನಾನು ಓದಿಕೊಂಡಿರೋ, ನೋಡೋಕೆ ಚೆನ್ನಾಗಿರೋ, ಒಳ್ಳೆಯ ಸಂಬಳ ತರೋ ಮಿಡಲ್ ಕ್ಲಾಸ್ ಹುಡುಗಿ. ಆದರೆ ಅವನೇನು ಹರಿದ ಬಟ್ಟೆ ಹಾಕಿಕೊಂಡು ಗಲೀಜಾಗಿರೋ ಒಬ್ಬ ಸಾಮಾನ್ಯ ಭಿಕ್ಷುಕ. ಅವನು ಎಲ್ಲಿ ಇರ್ತಾನೆ, ಎಲ್ಲಿ ಮಲಗ್ತಾನೋ, ಎಷ್ಟು ಜನರ ಮನೆ ಮುಂದೆ ಭಿಕ್ಷೆ ಬೇಡಿ ಬದುಕ್ತಿದ್ದಾನೋ ಯಾರಿಗೆ ಗೊತ್ತು. ತುಂಬ ಸಲ ನನ್ನ ಮನಸ್ಸು ಹೇಳ್ತಾ ಇತ್ತು ಅವನ ಕಡೆಗೆ ಗಮನ ಕೊಡೋದನ್ನು ನಿಲ್ಲಿಸಿಬಿಡು ಅಂತ. ಆದರೆ ಅತ್ತೆ ಅನಿಸೋದು ಇಷ್ಟೊಂದು ದಿನ ಆದರೂ ನನಗೋಸ್ಕರ ಹೆದರದೆ ಕಾಯೋ ಮತ್ತು ನನ್ನ ಕಣ್ಣುಗಳಿಂದ ನನ್ನನ್ನು ಹುಚ್ಚಿ ಮಾಡಿರೋ ಗಂಡಸು ಇವನೊಬ್ಬನೇ ಅಲ್ವಾ ಅಂತ ನಾನು ಅಂದ್ಕೊಂಡೆ. ಒಂದು ವೇಳೆ ಅವನು ನಿಜವಾಗಿಯೂ ನನ್ನಿಂದ ಯಾವುದೇ ಲಾಭ ಪಡೆದುಕೊಳ್ಳೋಕೆ ನೋಡ್ತಾ ಇಲ್ಲ ಅಂದರೆ ನಾನು ಅವನನ್ನೇ ಮದುವೆ ಆಗ್ತೀನಿ. ಆಮೇಲೆ ಅವನಿಗೆ ಒಂದು ಸಣ್ಣ ಬಿಸ್ನೆಸ್ ಏನಾದರೂ ಮಾಡಿಕೊಡ್ತೀನಿ. ನಾನು ನನ್ನ ಕೆಲಸವನ್ನು ಬಿಡಲ್ಲ. ಹೀಗೆ ನಮ್ಮ ಜೀವನ ಸಾಗಿ ಹೋಗುತ್ತದೆ. ನನಗೆ ದುಡ್ಡಿನ ಆಸೆ ಏನೂ ಇಲ್ಲ. ನನಗೆ ಬೇಕಾಗಿರೋದು ಬರೀ ಪ್ರೀತಿ ಮತ್ತು ನನ್ನ ಮೇಲೆ ಕಾಳಜಿ ಅಷ್ಟೇ. ಅವನು ಇಡೀ ಜೀವನ ನನ್ನ ಚೆನ್ನಾಗಿ ನೋಡಿಕೊಂಡು ಪ್ರೀತಿ ಕೊಟ್ಟರೆ ಸಾಕು ಅಂತ ನಿರ್ಧಾರ ಮಾಡಿದೆ. ಮಾರನೇ ದಿನವೇ ಆ ಭಿಕ್ಷುಕನ ಹತ್ತಿರ ಮಾತನಾಡಬೇಕು ಅಂತ ಅಂದ್ಕೊಂಡೆ. ಆದರೆ ವಿಚಿತ್ರ ಅಂದರೆ ಕಳೆದ 2-3 ದಿನಗಳಿಂದ ಅವನು ನನಗೆ ಎಲ್ಲೂ ಕಾಣಿಸಲೇ ಇಲ್ಲ. ಅವನು ಎಲ್ಲಿ ಹೋದನೋ ಗೊತ್ತಾಗಲಿಲ್ಲ. ಆಮೇಲೆ ಒಂದು ದಿನ ನಾನು ನನ್ನ ಫ್ರೆಂಡ್ ಜೊತೆ ಶಾಪಿಂಗ್ ಮಾಲ್ಗೆ ಹೊರಗಡೆ ನಿಂತಿದ್ದೆ. ಅವನು ನನಗೆ ಸಡನ್ನಾಗಿ ಕಾಣಿಸಿದ. ನಾನು ಶಾಪಿಂಗ್ ಮಾಡಲು ಬಂದಿದ್ದೆ. ನಾನು ಈ ವಿಷಯವನ್ನು ನನ್ನ ಫ್ರೆಂಡ್ ಹತ್ರ ಹೇಳೋಕ್ಕೆ ಹೋಗಿರಲಿಲ್ಲ. ಯಾಕಂದರೆ ನನಗೆ ಗೊತ್ತು ನಾನು ಹೇಳಿದರೆ ಅವರೆಲ್ಲ ನನ್ನನ್ನು ನೋಡಿ ಕಾಲೆಳಿತಾರೆ, ತಮಾಷೆ ಮಾಡ್ತಾರೆ ಅಂತ. ಯಾಕಂದರೆ ನನ್ನ ಬಾಯ್ ಫ್ರೆಂಡ್ಸ್ ಎಲ್ಲರೂ ಒಬ್ಬೊಬ್ಬರು ಡಾಕ್ಟರ್, ಇಂಜಿನಿಯರ್ ಇಲ್ಲ ದೊಡ್ಡ ದೊಡ್ಡ ಶ್ರೀಮಂತ ಮನೆಯ ಹುಡುಗರು ಆಗಿದ್ದರು. ಅಂಥದ್ರಲ್ಲಿ ನಾನು ಒಬ್ಬ ಭಿಕ್ಷುಕನ ಹಿಂದೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾದರೆ ಅವರೆಲ್ಲ ನನ್ನನ್ನು ತುಂಬ ಗೇಲಿ ಮಾಡ್ತಾಯಿದ್ರು. ಅದಕ್ಕೆ ನಾನು ಅವರಿಂದ ಕಣ್ಣು ತಪ್ಪಿಸಿ ಆ ಭಿಕ್ಷುಕನನ್ನು ಭೇಟಿಯಾಗೋಕ್ಕೆ ಹೋದೆ. ನಾವು ಇದ್ದ ಜಾಗ ತುಂಬ ರಶ್ ಆಗಿತ್ತು. ಅದಕ್ಕೆ ನಾನು ಅವನ ಹತ್ತಿರದಲ್ಲಿದ್ದ ಒಂದು ಪಾರ್ಕ್ಗೆ ಬರೋಕ್ಕೆ ಹೇಳಿದೆ. ಅವನು ನನ್ನ ಜೊತೆಯಲ್ಲೇ ಪಾರ್ಕ್ಗೆ ಬಂದ. ಅಲ್ಲಿಗೆ ಹೋದ ಮೇಲೆ ನಾನು ಅವನಿಗೆ ಕೇಳಿದೆ, ನೀನು ಯಾಕೆ ನನ್ನನ್ನು ಹಾಗೆ ರೆಪ್ಪೆ ಬಡಿಯದೆ ದಿಟ್ಟಿಸಿ ನೋಡ್ತಾ ಇರ್ತೀಯ ಅಂದೆ. ಅದಕ್ಕೆ ಅವನು ಅಂದ, ನಿಮ್ಮ ಯೋಚನೆಗೆ ತಕ್ಕ ಹಾಗೆ ನಾನು ನಿಮ್ಮ ಮನೆಯಲ್ಲಿ ಊಟ ಇಸ್ಕೊಳ್ಳೋದನ್ನು ನಿಲ್ಲಿಸಿಬಿಟ್ಟೆ. ಯಾಕಂದರೆ ನಾನು ನಿಮ್ಮಿಂದ ಏನೋ ಲಾಭ ಪಡ್ಕೊಳ್ತಿದ್ದೀನಿ ಅಂತ ನೀವು ಅಂದ್ಕೊಂಡ್ರಿ. ಈಗ ನನ್ನ ಕಣ್ಣುಗಳು ನಿಮ್ಮ ಮುಖ ನೋಡಿದ ಹಾಗೆ ನಿಂತು ಬಿಟ್ಟರೆ ಅದರಲ್ಲಿ ನನ್ನದೇನೂ ತಪ್ಪಿಲ್ಲ ತಾಯಿ. ನನ್ನ ಕಣ್ಣುಗಳನ್ನು ನನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕೆ ಆಗಲ್ಲ. ಆದರೆ ನನ್ನನ್ನು ನಾನು ಖಂಡಿತ ಕಂಟ್ರೋಲ್ ಮಾಡಿಕೊಳ್ಳಬಲ್ಲೆ. ನೀವು ನನ್ನ ಕಣ್ಣಿಗೆ ಬಿದ್ದಾಗಲೆಲ್ಲ ನನ್ನ ಕಣ್ಣುಗಳು ನಿಮ್ಮ ಚಂದದ ಮುಖವನ್ನೇ ನೋಡ್ತಾ ಇರ್ತವೆ. ಏನು ಮಾಡಲಿ, ನಾನು ನಿಮ್ಮನ್ನು ಅಷ್ಟು ಜೀವ ಮುಚ್ಚಿ ಪ್ರೀತಿಸ್ತಾ ಇದ್ದೀನಿ ಅಂದ. ನಾನು ಅವನಿಗೆ, ನೀನು ಹೇಳ್ತಿರೋದು ನಿಜ ತಾನೇ ಅಂದೆ. ಅದಕ್ಕೆ ಅವನು, ಹೌದು, ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ನಿಮ್ಮ ತರಹದ ಚಂದದ ಹುಡುಗಿನ ನಾನು ಎಲ್ಲೂ ನೋಡೇ ಇಲ್ಲ. ನಿಮ್ಮ ಏರಿಯಾದವರು ನಿಮ್ಮ ಬಗ್ಗೆ ಆಡಿಕೊಳ್ಳೋ ಒಳ್ಳೆ ಮಾತುಗಳನ್ನು ಕೇಳಿದ ಮೇಲಂತೂ ನನಗೆ ನಿಮ್ಮ ಮೇಲೆ ಗೌರವ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ ಎಂದ. ನಿಮ್ಮ ಏರಿಯಾದ ಒಬ್ಬ ಹೆಂಗಸು ಹೇಳ್ತಾ ಇದ್ರು, ಈ ಬಡಪಾಯಿ ಹುಡುಗಿ ತನ್ನ ತಮ್ಮ ತಂಗಿ ಫ್ಯೂಚರ್ ಚೆನ್ನಾಗಿರಲಿ ಅಂತ ತನ್ನ ಮದುವೆಯನ್ನೇ ಮಾಡಿಕೊಳ್ಳದೆ ದಿನ ಕಷ್ಟಪಟ್ಟು ಕೆಲಸ ಮಾಡಿ ಇಡೀ ಕುಟುಂಬವನ್ನು ಸಾಕ್ತಾ ಇದ್ದಾಳೆ ಅಂತ. ಆವಾಗ ನನಗೆ ಅನಿಸಿದ್ದು, ನಿಮ್ಮ ತರಹದ ಹುಡುಗಿಯರು ಈ ಪ್ರಪಂಚದಲ್ಲಿ ಸಿಗೋದು ತುಂಬ ಅಪರೂಪ ಅಂತ. ತನ್ನ ಬಗ್ಗೆ ಯೋಚನೆ ಮಾಡದೆ ಕುಟುಂಬಕ್ಕೋಸ್ಕರ ಇಷ್ಟೊಂದು ತ್ಯಾಗ ಮಾಡಿರೋ ನಿಮ್ಮ ಗುಣ ನೋಡಿ ನಾನು ನನ್ನ ಮನಸ್ಸನ್ನು ನಿಮಗೆ ಸೋತಿಬಿಟ್ಟೆ. ನಾನು ನಿಮಗೊಂದು ಮಾತು ಕೊಡ್ತೀನಿ. ನಾನು ಭಿಕ್ಷುಕ ಇರಬಹುದು, ಆದರೆ ನಾನು ನಿಮ್ಮಿಂದ ಯಾವ ಲಾಭ ಪಡೆದುಕೊಳ್ಳಲ್ಲ. ನೀವು ಬೇಕಿದ್ದರೆ ಖಾಲಿ ಕೈಯಲ್ಲಿ ನನ್ನ ಹತ್ರ ಬರಬಹುದು. ನನಗೆ ನಿಮ್ಮ ಆಫೀಸ್ ಕೆಲಸದ ದುಡ್ಡೂ ಬೇಡ. ನಾನು ಇಡೀ ಜೀವನ ಭಿಕ್ಷೆ ಬೇಡಿಯಾದರೂ ನಿಮ್ಮ ಆಸೆಗಳನ್ನೆಲ್ಲ ಪೂರೈಸ್ತೀನಿ. ಆದರೆ ಯಾವತ್ತೂ ನಿಮ್ಮ ಕೈಯಲ್ಲಿ ಕೆಲಸ ಮಾಡಿಸಲ್ಲ ಅಂದ. ಆ ಭಿಕ್ಷುಕ ಆಡಿದ ಮಾತುಗಳನ್ನು ಕೇಳಿ ನನ್ನ ಮನಸ್ಸು ಒರಟಾಗಿ ಹೋಗಿ ಕಣ್ಣಲ್ಲಿ ನೀರು ಬಂದುಬಿಡ್ತು. ಅವನಿಗೆ ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ಇತ್ತಲ್ಲ. ನನಗೆ ಆವಾಗ ಅನಿಸಿದ್ದು, ಈ ಜೀವನದಲ್ಲಿ ನನ್ನ ಅಮ್ಮ ಬಿಟ್ಟರೆ ನನ್ನ ಬಗ್ಗೆ ಇಷ್ಟೊಂದು ಮರುಗಿರೋ ಕಾಳಜಿ ತೋರಿಸುತ್ತಿರೋ ಜೀವ ಬೇರೆ ಯಾರೂ ಇರಲಿಲ್ಲ. ಅವನು ನನ್ನ ಬಗ್ಗೆ ಆಡಿದ ಒಳ್ಳೆಯ ಮಾತುಗಳು ನನ್ನ ಕಲ್ಲಾಗಿದ್ದ ಮನಸ್ಸನ್ನು ಕರಗಿಸಿಬಿಟ್ಟಿತ್ತು.
ಆ ಕ್ಷಣದಲ್ಲಿ ನಾನು ನನ್ನನ್ನು ತಡೆದುಕೊಳ್ಳೋಕೆ ಆಗದೆ ಅವನಿಗೆ ಹೇಳಿಯೇ ಬಿಟ್ಟೆ, ನಾನು ಕೂಡ ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ. ಹೀಗೆ ನಮ್ಮಿಬ್ಬರ ಮಧ್ಯೆ ಪ್ರೀತಿಯ ಕಥೆ ಶುರುವಾಯಿತು. ನಾನು ಅವನಿಗೆ ಅಂದೆ, ನೀನು ಭಿಕ್ಷುಕ ಆದರೆ ಒಂಥರ ಮುಜುಗರ ಆಗುತ್ತೆ, ನೀನು ಈ ಕೆಲಸ ಬಿಟ್ಟು ಬೇರೆ ಏನಾದರೂ ಕೆಲಸ ಮಾಡೋಕ್ಕೆ ಆಗಲ್ವಾ ಅಂದೆ. ಅದಕ್ಕೆ ಅವನು, ನಾನು ತುಂಬ ಬಡವ ಕಣಮ್ಮ, ನನ್ನದೊಂದು ದೊಡ್ಡ ಮಜಬೂರಿ ಇದೆ, ನೀನು ದೇವರ ಹತ್ರ ಬೇಡ್ಕೊ, ನನಗೊಂದು ಮುಖ್ಯವಾದ ಕೆಲಸ ಇದೆ, ಅದರಲ್ಲಿ ನಾನು ಗೆದ್ದು ಬಿಟ್ಟರೆ ಆಮೇಲೆ ನೀನು ಹೆಂಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ ಅಂದ. ನಾನು ಯಾವ ಕೆಲಸ ಅದು ಅಂತ ಕೇಳಿದ ತಕ್ಷಣ ಅವನು ತಟ್ಟನೆ ಮಾತು ನಿಲ್ಲಿಸಿ ಅಂದ, ನೀನು ತುಂಬ ಯೋಚನೆ ಮಾಡಬೇಡ, ಈಗ ಮನೆಗೆ ಹೋಗು, ನಾನು ಇವತ್ತು ರಾತ್ರಿ ಎಂದಿನಂತೆ ನಿಮ್ಮ ಮನೆಗೆ ಊಟ ಇಸ್ಕೊಳ್ಳೋಕ್ಕೆ ಬರ್ತೀನಿ, ನಿಮ್ಮ ಮನೆ ಅಡುಗೆ ತುಂಬ ರುಚಿಯಾಗಿರುತ್ತೆ ಅಂದ. ನಾನು ಸರಿ ಆಯಿತು ಬಾ ಅಂತ ಹೇಳಿ ಅಲ್ಲಿಂದ ಹೊರಟೆ. ಆದರೆ ಈಗ ನನಗೆ ಪದೇ ಪದೇ ಅವನದ್ದೇ ಯೋಚನೆ ಬರ್ತಾ ಇತ್ತು. ಅವನು ದಿನ ರಾತ್ರಿ ನಮ್ಮ ಮನೆಗೆ ಬಾಗಿಲಿಗೆ ಊಟಕ್ಕೆ ಬರ್ತಾ ಇದ್ದ. ಆ ನೆಪದಲ್ಲಿ ನಮ್ಮಿಬ್ಬರ ಮಧ್ಯೆ ಎಷ್ಟೋ ಮಾತುಕತೆ ಆಗ್ತಿತ್ತು. ಅವನು ನನ್ನನ್ನೇ ಮದುವೆ ಆಗೋದಾಗಿ ಭರವಸೆ ಕೊಟ್ಟಿದ್ದ. ನಮ್ಮ ಲವ್ ಸ್ಟೋರಿ ಶುರುವಾಗಿ 2 ತಿಂಗಳು ಕಳೆದಿತ್ತು. ಆದರೆ ಈ 2 ತಿಂಗಳಲ್ಲಿ ಅವನು ಬರೀ ನಮ್ಮ ಮನೆ ಬಾಗಿಲಿಗೆ ಬಂದು ಮಾತನಾಡುತ್ತಿದ್ದಾನೆ ಹೊರತು ನನ್ನಿಂದ ಬೇರೆ ಯಾವುದೇ ಆಸೆ ಡಿಮ್ಯಾಂಡ್ ಮಾಡಿಲ್ಲ. ಅದೇ ನನಗೆ ಅವನಲ್ಲಿ ಕಂಡ ಅತ್ಯಂತ ಒಳ್ಳೆಯ ಗುಣ ಅನಿಸಿದ್ದು. ನನ್ನ ಫ್ರೆಂಡ್ ಎಲ್ಲ ಅವರ ಬಾಯ್ ಫ್ರೆಂಡ್ ಸಿಕ್ಕಾಗ ರೂಮ್ಗೆ ಹೋಗೋದು, ರೆಸ್ಟೋರೆಂಟ್ಗೆ ಹೋಗೋದು, ಇಲ್ಲ ಶಾಪಿಂಗ್ ಮಾಡೋದು ಮಾಡ್ತಾಯಿದ್ರು. ಇವನು ಬಡವನಾಗಿದ್ದರಿಂದ ನನಗೆ ಶಾಪಿಂಗ್ ಮಾಡಿಸೋಕೆ ಆಗ್ತಿರಲಿಲ್ಲ ನಿಜ. ಆದರೆ ನನಗೆ ನಮ್ಮ ಮನೆ ಬಾಗಿಲಿಗಿಂತ ಚಂದದ ಸುರಕ್ಷವಾದ ಜಾಗ ಮಾತನಾಡೋಕ್ಕೆ ಬೇರೆ ಎಲ್ಲೂ ಇರಲಿಲ್ಲ. ನನಗೆ ಅವನ ಸರಳತೆ ತುಂಬ ಇಷ್ಟ ಆಗೋಕ್ಕೆ ಶುರುವಾಯಿತು. ಅಂತಾರಲ್ಲ, ಮನಸ್ಸು ಸೋತ ಮೇಲೆ ಭಿಕ್ಷುಕನು ರಾಜನ ಥರ ಕಾಣಿಸ್ತಾನೆ ಅಂತ. ನನ್ನ ಮಟ್ಟಿಗೆ ಸುನೀಲ್ ಈಗ ಒಬ್ಬ ರಾಜನ ಥರಾನೇ ಇದ್ದ. ನಾನು ಅವನನ್ನು ಅಷ್ಟು ಗಾಢವಾಗಿ ಪ್ರೀತಿಸ್ತಾ ಇದ್ದೆ. ನಾನು ಸುನೀಲ್ಗೆ ಅಂದೆ, ನನ್ನ ತಮ್ಮ ತಂಗಿ ಕೆಲಸ ಸಿಕ್ಕ ತಕ್ಷಣ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂದೆ. ಸುನೀಲ್ ಈ ವಿಷಯದಲ್ಲಿ ಯಾವುದೇ ಅಭ್ಯಂತರ ಇರಲಿಲ್ಲ. ಅವನು ಅಂದ, ಅಷ್ಟರಲ್ಲಿ ನಾನು ಕೂಡ ನನಗಂತ ಒಂದು ಸ್ವಂತ ಮನೆ ತಗೊತೀನಿ, ನನ್ನದೊಂದು ಮನೆ ಆದ ತಕ್ಷಣ ನಿನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ, ನೀನು ಹೆಂಗೆ ಹೇಳ್ತೀಯೋ ಹಾಗೆ ಕೇಳೋಣ, ಯಾರ ಮಾತನ್ನು ತಲೆಗೆ ಹಾಕಿಕೊಳ್ಳಬೇಡ ಅಂದಿದ್ದ. ಹೀಗೆ ಎಷ್ಟೋ ತಿಂಗಳುಗಳು ಉರುಳಿ ಹೋದವು. ಆದರೆ ನಮ್ಮಿಬ್ಬರ ಪ್ರೀತಿಯ ವಿಷಯ ಯಾರಿಗೂ ಗೊತ್ತಾಗಲೇ ಇಲ್ಲ. ನಾನು ಮನಸ್ಸಲ್ಲಿ ಅಂದ್ಕೊಂಡಿದ್ದೆ, ನನ್ನ ತಮ್ಮ ತಂಗಿ ಇಬ್ಬರಿಗೂ ಕೆಲಸ ಸಿಕ್ಕಿದ ತಕ್ಷಣ ನಾನು ಮನೆಗೆ ದುಡ್ಡು ಕೊಡೋದನ್ನು ನಿಲ್ಲಿಸಿ ಆ ದುಡ್ಡನ್ನೆಲ್ಲ ಸುನೀಲ್ ಕೊಡ್ತೀನಿ. ಆ ದುಡ್ಡಿಂದ ಅವನು ಒಂದು ಸಣ್ಣ ಬಿಸ್ನೆಸ್ ಮಾಡಿಕೊಳ್ಳಲಿ, ಈ ಭಿಕ್ಷೆ ಬೇಡೋದನ್ನು ನಿಲ್ಲಿಸಲಿ ಅಂತ. ಯಾಕಂದರೆ ಒಬ್ಬ ಭಿಕ್ಷುಕನ ಜೊತೆ ನನ್ನ ಅಮ್ಮ ಖಂಡಿತ ನನ್ನ ಮದುವೆ ಮಾಡಲ್ಲ ಅಂತ ನನಗೆ ಗೊತ್ತಿತ್ತು. ನಾನು ಸುನೀಲ್ ಪ್ರೀತಿಯಲ್ಲಿ ಪೂರ್ತಿ ಮುಳುಗಿ ಹೋಗಿದ್ದೆ, ಅವನನ್ನು ಹುಚ್ಚಿಯಾಗಿದ್ದೆ. ನನ್ನ ಜೀವನದಲ್ಲಿ ನಾನು ತುಂಬಾ ಹ್ಯಾಪಿಯಾಗಿದ್ದೆ. ಯಾಕಂದರೆ ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ, ನನ್ನ ಸುಖ ದುಃಖ ಹಂಚಿಕೊಳ್ಳೋಕೆ ಒಬ್ಬ ಒಳ್ಳೆಯ ಸಂಗಾತಿ ಸಿಕ್ಕಿದ್ದ ಅಲ್ವಾ. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಕೆಲವು ದಿನಗಳಲ್ಲಿ ನನ್ನ ಈ ಖುಷಿಗೆ ಯಾರದ್ದು ದೃಷ್ಟಿ ಬಿದ್ದ ಹಾಗೆ ಆಯಿತು. ಸುನೀಲ್ ಸಡನ್ನಾಗಿ ಎಲ್ಲೋ ಮಾಯವಾಗಿ ಬಿಟ್ಟ. ಒಂದು ದಿನ ಅವನು ಬರದೇ ಇದ್ದಾಗ ನಾನು ಅಂದ್ಕೊಂಡೆ, ಯಾರಾದರೂ ನೆಂಟರ ಮನೆಗೆ ಹೋಗಿರಬಹುದು, ಇಲ್ಲ ಹುಷಾರಿಲ್ಲದೆ ಇರಬಹುದು ಅಂತ. ಆದರೆ ದಿನಗಳು ಕಳೆದರೂ ಅವನು ಬರಲೇ ಇಲ್ಲ. ನನಗೆ ಒಂಥರ ಎದೆ ನಡುಕ ಶುರುವಾಯಿತು. ತುಂಬಾ ಗಾಬರಿಯಾದೆ. ನನಗೇನೋ ಪ್ರೀತಿ, ಮದುವೆ ಭರವಸೆ ನೀಡಿ ಇವನೆಲ್ಲಿ ಮಾಯವಾಗಿ ಬಿಟ್ಟ ಅಂತ ಇಡೀ ಊರೆಲ್ಲ ಹುಡುಕಿದರೂ ಸಿಗಲಿಲ್ಲ. 1 ತಿಂಗಳು ಪೂರ್ತಿ ಅವನ ನೆನಪಲ್ಲೇ ಕಣ್ಣೀರು ಹಾಕ್ತಾ ಇದ್ದೆ. ಅವನು ನನಗೆ ಎಲ್ಲೇ ಸಿಗ್ತಿದ್ದಾನೋ ಆ ಎಲ್ಲ ಜಾಗಗಳಿಗೂ ಹೋಗಿ ಕಣ್ಣು ಹಾಯಿಸಿದೆ. ಆದರೆ ಸುನೀಲ್ ಈ ಪ್ರಪಂಚದಿಂದಲೇ ಮಾಯವಾಗಿ ಹೋದ ಹಾಗಿದ್ದ. ಅವನ ಗುರುತು ಸಿಗುವ ಯಾವುದೇ ಒಂದು ಸಣ್ಣ ಸುಳಿವು ನನಗೆ ಸಿಗಲಿಲ್ಲ. ಅವನು ನನ್ನೆದು ರಾತ್ರಿ ಎಲ್ಲ ಅಳ್ತಾ ಇದ್ದೆ, ತಲೆಮರೆಸ್ತಾ ಇದ್ದೆ. ಅವನು ನನ್ನನ್ನು ಈ ಥರ ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗ್ತಾನೆ ಅಂತ ನಾನು ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ. ತುಂಬ ದಿನಗಳ ಕಾಲ ಅಂದ್ಕೊತಿದ್ದೆ, ಏನಾದರೂ ಎಮರ್ಜೆನ್ಸಿ ಇರಬಹುದಾ ಅಂತ. ಆದರೆ ಎಮರ್ಜೆನ್ಸಿ ಇಷ್ಟೊಂದು ತಿಂಗಳು ಇರುತ್ತಾ? ಇವನಿಗೆ ತುಂಬ ದಿನಗಳೇ ಕಳೆದು ಹೋಗಿತ್ತು. ನನ್ನ ಹತ್ತಿರ ಅವನ ಯಾವುದೇ ವಿಳಾಸ ಇರಲಿ, ಒಂದು ಫೋನ್ ನಂಬರ್ ಕೂಡ ಇರಲಿಲ್ಲ. ಅವನ ಬಗ್ಗೆ ವಿಚಾರಿಸೋಕೆ ಬೇರೆ ಯಾವ ಮೂರನೇ ಮನುಷ್ಯನೂ ನನಗೆ ಪರಿಚಯ ಇರಲಿಲ್ಲ. ಸುನೀಲ್ ಯೋಚನೆಯಲ್ಲಿ ಒಣಗಿ ಹೋಗ್ತಾ ಇದ್ದೆ. ಮನೆ ಒಳಗಡೆ ಬರೀ ಮೂಕ ಪ್ರಾಣಿ ಥರ ಸುಮ್ಮನೆ ಕೂರ್ತಾ ಇದ್ದೆ. ಅವನು ನನ್ನನ್ನು ಈ ಥರ ಅರ್ಧ ದಾರಿಯಲ್ಲಿ ಕೈಕೊಟ್ಟು ಇಷ್ಟೊಂದು ಕಾಡ್ತಾನಲ್ಲಂತ ಬೇಸರ ಆಗ್ತಿತ್ತು. ನನಗೆ ಬದುಕಿನ ಮೇಲೆ ಬೇಸರ ಬಂದುಬಿಟ್ಟಿತ್ತು. ಇದೇ ಸಮಯದಲ್ಲಿ ನನ್ನ ತಂಗಿ ಓದಿ ಒಂದು ಒಳ್ಳೆಯ ಸಿಹಿ ಸುದ್ದಿ ಹೇಳಿದ್ಲು, ದೀದಿ ನನಗೆ ಕೆಲಸ ಸಿಕ್ಕಿದೆ ಅಂತ. ಈ ವಿಷಯಕ್ಕೆ ನಾನು ತುಂಬಾ ಖುಷಿ ಪಡಬೇಕಿತ್ತು. ಆದರೆ ಯಾಕೋ ಗೊತ್ತಿಲ್ಲ, ನನ್ನ ಮನಸ್ಸು ಭಾರವಾಗಿತ್ತು. ಹೀಗೆ ಎಷ್ಟೋ ತಿಂಗಳುಗಳು ಉರುಳಿ ಹೋದವು. ಆದರೆ ನನ್ನ ಕಣ್ಣುಗಳು ಮಾತ್ರ ಈಗಲೂ ಸುನೀಲ್ನನ್ನೇ ಹುಡುಕ್ತಾ ಇದ್ವು. ಕೊನೆಗೆ ನಾನೇ ಅಂದ್ಕೊಂಡೆ, ಅವನು ನನಗೆ ಮೋಸ ಮಾಡಿ ಹೊರಟು ಹೋಗಿದ್ದಾನೆ ಅಂತ, ಪ್ರೀತಿ ಮಾಡ್ತೀನಿ ಅಂತ ಸುಳ್ಳು ಹೇಳಿ ಈಗ ಎಲ್ಲೋ ಮಾಯವಾಗಿದ್ದಾನೆ ಅಂದ್ಕೊತಿದ್ದೆ. ಆದರೆ ಮತ್ತೆ ಮನಸ್ಸು ಹೇಳ್ತಿತ್ತು, ಅವನು ನನ್ನ ಜೊತೆ ಯಾವತ್ತೂ ಕೆಟ್ಟ ಹಾಗೆ ನಡ್ಕೊಂಡಿಲ್ಲ. ಇದನ್ನು ಹೆಂಗೆ ಮೋಸ ಅಂತ ಅನ್ನೋದು? ಮೋಸ ಅಂದರೆ ಹುಡುಗಿಯರನ್ನು ತಪ್ಪು ದಾರಿಗೆ ಎಳೆಯೋದು. ಅವನು ಪಾಪ ನನ್ನ ಹತ್ತಿರ ಒಂಟಿಯಾಗಿ ಮಾತನಾಡೋಕ್ಕೆ ಅಂಜುತ್ತಿದ್ದ. ಅವನು ನಮ್ಮ ಮನೆ ಬಾಗಿಲಲ್ಲಿ ನಿಂತು ಮಾತನಾಡುತ್ತಿದ್ದ.
ಆಜುಬಾಜಿನ ಜನ ಯಾರಾದರೂ ಬರೋದು ಕಂಡ್ರೆ ಸಾಕು ತಟ್ಟನೆ ಸುಮ್ಮನಾಗಿ ಬಿಡುತ್ತಿದ್ದ. ಯಾಕಂದರೆ ಜನ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡಬಾರದು ಅಂತ ಅವನಿಗೆ ಕಾಳಜಿ ಇತ್ತು. ಅಂಥವನು ಎಲ್ಲಿ ಹೋಗಿರಬಹುದು? ಈ ಪ್ರಶ್ನೆ ನಾನೇ ಕೇಳಿಕೊಳ್ಳಬೇಕಿತ್ತು ಹೊರತು ಬೇರೆ ಯಾರ ಹತ್ರನೂ ಹೇಳೋ ಹಾಗಿರಲಿಲ್ಲ. ಯಾಕಂದರೆ ನಾನು ಸುನಿಲ್ ವಿಷಯನ ಇಡೀ ಮನೆಯಲ್ಲಿ ಯಾರಿಗೂ ಹೇಳಿರಲಿಲ್ಲ. ಹೀಗೆ ಸುನಿಲ್ಗಾಗಿ ಕಾಯ್ತಾ ಕಾಯ್ತಾ ಪೂರ್ತಿ 8 ತಿಂಗಳುಗಳು ಕಳೆದೇ ಹೋಯಿತು. ಈಗ ನನ್ನ ಕಣ್ಣುಗಳು ಅವನನ್ನು ಹುಡುಕೋದನ್ನೇ ನಿಲ್ಲಿಸಿಬಿಟ್ಟಿದ್ದು. ಆದರೆ ನನ್ನ ಮನಸ್ಸಿನಿಂದ ಮಾತ್ರ ಅವನ ನೆನಪುಗಳು ಕರಗುತ್ತಾನೇ ಇರಲಿಲ್ಲ. ಒಂಟಿಯಾಗಿ ಕೂತು ಅಳ್ತಾ ಇದ್ದೆ. ದಿನದಿಂದ ದಿನಕ್ಕೆ ನನ್ನ ದೇಹ ಸೊರಗಿ ಹೋಗ್ತಾ ಇತ್ತು. ಮನೆಯಲ್ಲಿ ಎಲ್ಲರೂ ಕೇಳೋರು, ಯಾಕಮ್ಮ ಹೀಗೆ ದಿನದಿಂದ ದಿನಕ್ಕೆ ಸಣ್ಣ ಆಗ್ತಾ ಇದ್ದೀಯಾ ಅಂತ. ಆದರೆ ಅವರಿಗೆ ನಾನು ಏನು ಹೇಳಲಿ? ನನಗೆ ಯಾವ ರೋಗ ಹತ್ತಿದೆ ಅಂತ ಅವರಿಗೆ ಹೇಗೆ ಅರ್ಥ ಮಾಡಿಸಲಿ? ಇದರ ಮಧ್ಯೆ ನಮ್ಮ ಅಮ್ಮ ನನಗೆ ಮತ್ತೊಂದು ದೊಡ್ಡ ಟೆನ್ಷನ್ ತಂದು ಕೊಟ್ಟರು. ಅಮ್ಮ ಬಂದು ಅಂದರು, ನೋಡಮ್ಮ ಕಾವ್ಯ, ಈಗ ನಿನ್ನ ತಂಗಿಗೆ ಕೆಲಸ ಸಿಕ್ಕಿದೆ. ನಾನು ನಿನಗೆ ಮೊದಲೇ ಹೇಳಿದ್ದೆ ಅಲ್ವಾ, ತಂಗಿಗೆ ಕೆಲಸ ಸಿಕ್ಕ ತಕ್ಷಣ ನಿನಗೆ ಮದುವೆ ಮಾಡ್ತೀನಿ ಅಂತ. ಅದಕ್ಕೆ ನಾನು ಆಲ್ರೆಡಿ 2-3 ಗಂಡಿನ ಕಡೆಯವರ ಹತ್ರ ನಿನ್ನ ಮದುವೆ ವಿಷಯ ಮಾತನಾಡಿದ್ದೀನಿ ಅಂದರು. ಅಮ್ಮನ ಮಾತು ಕೇಳಿ ನನಗೆ ಎದೆ ಜಲ್ಲೆಂದಿತ್ತು. ನಾನು ಬೇಡ ಅಂದೆ. ಅಮ್ಮ, ನನಗೆ ಈಗಲೇ ಮದುವೆ ಇಷ್ಟ ಇಲ್ಲ. ನಾನು ಹೇಳಿದ್ದೆ ಅಲ್ವಾ, ತಮ್ಮನಿಗೆ ಕೆಲಸ ಸಿಕ್ಕ ಮೇಲೆ ನಾನು ಮದುವೆ ಆಗ್ತೀನಿ ಅಂದೆ. ಅದಕ್ಕೆ ಅಮ್ಮ, ಹಾಗೆಲ್ಲ ಆಗಲ್ಲ, ನಿನ್ನ ವಯಸ್ಸು ಮೀರಿ ಹೋಗ್ತಾ ಇದೆ, ಆಮೇಲೆ ಒಳ್ಳೆ ಸಂಬಂಧ ಬರೋದು ನಿಂತು ಹೋಗುತ್ತದೆ ಅಂದರು. ನಾನು ಕೋಪದಲ್ಲಿ, ಪರವಾಗಿಲ್ಲ ಬಿಡು ಅಮ್ಮ, ನಾನು ಇಡೀ ಜೀವನ ಮದುವೆಯೇ ಆಗದೆ ಹೀಗೆ ಕಳಿತೀನಿ ಅಂದೆ. ಅದಕ್ಕೆ ಅಮ್ಮ, ಏನಮ್ಮ ಹೀಗೆ ಮಾತಾಡ್ತಿದ್ದೀಯಾ? ಹಾಗೆಲ್ಲ ಅನ್ನಬಾರದು ಮಗಳೇ. ಇಡೀ ಜೀವನ ನಮಗೋಸ್ಕರ ಕಳಿತೀಯ ಏನು ಕತೆ? ನಾಳೆ ಒಂದಿನ ನಾನು ಈ ಕಣ್ಣ ಮುಚ್ಚಿ ಹೊರಟು ಹೋಗ್ತೀನಿ. ನಿನ್ನ ತಮ್ಮ ತಂಗಿ ಅವರವ್ರ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ, ಅವರಿಗೂ ಮದುವೆ ಆಗುತ್ತೆ. ಆಮೇಲೆ ನಿನ್ನ ಗತಿ ಏನು? ಎಲ್ಲರ ಬಗ್ಗೆ ಯೋಚನೆ ಮಾಡು. ನೀನು ಕೊನೆಗೆ ಒಬ್ಬಂಟಿಯಾಗಿ ಖಾಲಿ ಕೈಯಲ್ಲಿ ನಿಂತು ಬಿಡ್ತೀಯ. ನಾನು ಬದುಕಿರೋವರೆಗೂ ಅದಕ್ಕೆ ಖಂಡಿತ ಬಿಡಲ್ಲ ಅಂದು ನನ್ನ ಅಮ್ಮ ಹಠ ಹಿಡಿದು ನನಗೆ ಮದುವೆ ಮಾಡಲೇಬೇಕು ಅಂತ ಗಂಡು ನೋಡೋಕ್ಕೆ ಫಿಕ್ಸ್ ಮಾಡಿದರು. ಆದರೆ ನನ್ನ ಮನಸ್ಸು ಮಾತ್ರ ಮದುವೆ ಅನ್ನೋ ವಿಷಯಕ್ಕೆ ಒಪ್ತಾನೇ ಇರಲಿಲ್ಲ. ನಾನೀಗ ನನ್ನ ಅಮ್ಮನಿಗೆ ಹೇಗೆ ಹೇಳಲಿ? ನಾನು ಇವತ್ತಿಗೂ ಆ ಭಿಕ್ಷುಕ ಸುನಿಲ್ಗಾಗಿ ಕಾಯ್ತಾ ಇದ್ದೇನೆ ಅಂತ. ಒಂದಿನ ಅಮ್ಮ ತುಂಬ ಖುಷಿಯಾಗಿ ಬಂದು ಅಂದರು, ಭಾನುವಾರ ನೀನು ಚೆನ್ನಾಗಿ ರೆಡಿಯಾಗಿ ಇರಬೇಕು, ಎಲ್ಲೂ ಫ್ರೆಂಡ್ ಜೊತೆ ಆಚೆ ಹೋಗಬೇಡ, ಗಂಡಿನ ಕಡೆಯವರು ನಿನ್ನನ್ನು ನೋಡೋಕ್ಕೆ ಬರ್ತಾ ಇದ್ದಾರೆ ಅಂದರು. ಅಮ್ಮನ ಮಾತು ಕೇಳಿ ನಾನು ಮತ್ತೆ ಬೇಡ ಅಂದೆ. ನನಗೆ ಈಗಲೇ ಮದುವೆ ಬೇಡ ಅಮ್ಮ, ನೀನು ಯಾಕೆ ನನ್ನ ಮಾತು ಕೇಳ್ತಾ ಇಲ್ಲ ಅಂದೆ. ಅದಕ್ಕೆ ಅಮ್ಮ, ನೀನು ಸುಮ್ಮನೆ ಬಾಯಿ ಮುಚ್ಕೊಂಡಿರು, ನಾನು ಹೆಂಗೆ ಹೇಳ್ತೀನಿ ಹಾಗೆ ಕೇಳು. ಇನ್ಮೇಲೆ ನೀನಾದರೂ ಜಾಸ್ತಿ ಮಾತನಾಡಿದರೆ ಚೆನ್ನಾಗಿರಲ್ಲ, ನಾನು ನಿನ್ನ ಮಾತನ್ನು ಒಂದು ಕೇಳಲ್ಲ ಅಂದುಬಿಟ್ರು. ಕೊನೆಗೆ ವಿಧಿ ಇಲ್ಲದೆ ನಾನು ಅಮ್ಮ ಹಠದ ಮುಂದೆ ಸೋತು ತಲೆಬಾಗಲೇಬೇಕಾಗಿ ಬಂತು. ಹಿಂಗೂ ಭಾನುವಾರವೂ ಬಂದುಬಿಡ್ತು. ನಮ್ಮ ಅಮ್ಮ ನನಗೆ ಚೆನ್ನಾಗಿ ನವರಂಗಿ ಸೀರೆ ಕೊಟ್ಟು ರೆಡಿಯಾಗೋಕ್ಕೆ ಹೇಳಿದರು. ಆದರೆ ನನಗೆ ರೆಡಿಯಾಗೋಕ್ಕೆ ಮನಸ್ಸೇ ಇರಲಿಲ್ಲ. ನಾನು ದಿನ ಮನೆಯಲ್ಲಿ ಹೇಗೆ ಸಾಧಾರಣ ನೈಟಿ ಬಟ್ಟೆಯಲ್ಲಿ ಇರ್ತೀನೋ ಅದೇ ಸ್ಥಿತಿಯಲ್ಲಿ ಗಂಡಿನ ಕಡೆಯವರ ಮುಂದೆ ಬಂದು ಕೂತ್ಕೊಂಡೆ. ಹುಡುಗನ ತಾಯಿ ನನ್ನನ್ನು ನೋಡಿ ಒಂಥರ ಮೇಲೊಂದು 108 ಪ್ರಶ್ನೆ ಕೇಳ್ತಾ ಇದ್ರು. ಆ ಸಮಯದಲ್ಲಿ ನನ್ನ ಕಣ್ಣುಗಳು ನೆಲಮುಖ ಮಾಡಿಕೊಂಡಿದ್ವು. ನನ್ನ ತಲೆಯಲ್ಲಿ ಮಾತ್ರ ಪದೇ ಪದೇ ಸುನೀಲನ ನೆನಪುಗಳೇ ಓಡ್ತಾ ಇದ್ವು. ಇವತ್ತು ನನಗೆ ಸುನೀಲ್ ನೆನಪು ತುಂಬಾ ಕಾಡ್ತಾ ಇತ್ತು. ಹುಡುಗನ ತಾಯಿ ಏನೇ ಕೇಳಿದರೂ ನಾನು ಬರೀ ತಲೆ ಆಡಿಸಿ ಹ್ಞೂ ಇಲ್ಲ ಅಂತ ಉತ್ತರ ಕೊಡ್ತಾ ಇದ್ದೆ ಅಷ್ಟೇ. ನನ್ನ ಬಾಯಿಂದ ಒಂದು ಸಣ್ಣ ಪದಾನೂ ಹೊರಗೆ ಬರ್ತಾ ಇರಲಿಲ್ಲ. ಮನಸ್ಸಿಗೆ ಅನ್ನಿಸ್ತಾ ಇತ್ತು, ಜೋರಾಗಿ ಅತ್ತು ಬಿಡೋಣ ಅಂತ. ಅವತ್ತು ನಾನು ಅನ್ಕೊತಾ ಇದ್ದೆ, ನಾನು ಸುನೀಲ್ನ ಪ್ರೀತಿಸಲೇಬಾರದಿತ್ತು. ನನಗೂ ಎಲ್ಲಿಲ್ಲದ ಶೋಕಿ ಅಲ್ವಾ, ಯಾರನ್ನಾದರೂ ಲವ್ ಮಾಡಬೇಕು, ಬಾಯ್ ಫ್ರೆಂಡ್ ಇಟ್ಕೋಬೇಕು ಅಂತ. ಈಗ ನನಗೆ ಅರ್ಥ ಆಗ್ತಾ ಇದೆ, ಪ್ರೀತಿ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ ಅಂತ. ಇದರಲ್ಲಿ ಖುಷಿ ಸಿಗೋದು ಎಷ್ಟು ನಿಜವೋ ಕಣ್ಣಲ್ಲಿ ಕಣ್ಣೀರು ಬರೋದು ಅಷ್ಟೇ ಸತ್ಯ ಅಂತ ಅನ್ಕೊತಿದ್ದೆ. ನನ್ನ ಕಣ್ಣಿಂದ ಇನ್ನೂ ನೀರು ಕೆಳಗೆ ಬೀಳಬೇಕು ಅನ್ನುವಷ್ಟರಲ್ಲಿ ನಮ್ಮ ಮನೆಯ ಬಾಗಿಲಿಂದ ಒಬ್ಬರು ಒಳಗಡೆ ಬಂದರು. ಆ ಮನುಷ್ಯ ಯಾರು ಅಂತ ಯಾರಿಗೂ ಗೊತ್ತಾಗಲಿಲ್ಲ. ಅವನು ನೇರವಾಗಿ ಒಳಗೆ ಬಂದು ಎಲ್ಲರ ಎದುರಿಗೆ ನಿಂತುಕೊಂಡು ನನಗೆ ಜೋರಾಗಿ ಧ್ವನಿ ಹಾಕಿದ. ಕರೆದ ನವ್ಯ. ನಾನು ಶಾಕ್ ಆಗಿ ಅವನ ಕಡೆ ದಿಟ್ಟಿಸಿ ನೋಡಿದೆ. ಅವನ ಧ್ವನಿ ಕೇಳಿದರೆ ಎಲ್ಲೋ ತುಂಬ ಪರಿಚಯ ಇರೋ ಥರ ಅನ್ನಿಸ್ತಾ ಇತ್ತು. ಆದರೆ ಆ ಮನುಷ್ಯ ಯಾರು ಅಂತ ನನಗೆ ಗುರುತು ಹಿಡಿಯೋಕೆ ಆಗಲಿಲ್ಲ. ಅವನು ಮತ್ತೆ ಅಂದ, ಕಾವ್ಯ, ಏನಿದೆಲ್ಲ? ಇಲ್ಲೇನು ನಡೀತಾ ಇರೋದು? ಮನೆಯಲ್ಲೆಲ್ಲರೂ ಅವನನ್ನೇ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ರು. ಇವನ್ಯಾರು ಸಡನ್ ಆಗಿ ಮನೆಯೊಳಗೆ ನುಗ್ಗಿ ಈ ಥರ ಮಾತನಾಡುತ್ತಾ ಇದ್ದಾನೆ? ಇವನಿಗೆ ನನ್ನ ಹೆಸರು ಹೆಂಗೆ ಗೊತ್ತು ಅಂತ. ಆ ಟೈಮ್ನಲ್ಲಿ ನನ್ನ ತಮ್ಮ ಮನೆಯಲ್ಲೇ ಇದ್ದಿದ್ದರಿಂದ ಅವನು ನೇರವಾಗಿ ಅವನ ಮುಂದೆ ಬಂದು ನಿಂತುಕೊಂಡ. ಕೇಳಿದ, ಯಾರು ನೀನು? ಅಪ್ಪಣೆ ಇಲ್ಲದೆ ಮನೆಯೊಳಗೆ ಹೇಗೆ ನುಗ್ಗಿ ಬರ್ತಿದ್ದೀಯಾ? ಅದಕ್ಕೆ ಅವನು ಅಂದ, ನಾನು ನಿಮ್ಮ ಅಕ್ಕನನ್ನು ಪ್ರೀತಿಸ್ತಾ ಇದ್ದೀನಿ. ಅವಳು ಬೇರೆ ಯಾರದ್ದೋ ಆಗೋದನ್ನು ನನಗೆ ನೋಡೋಕೆ ಆಗಲ್ಲ. ಮೊದಲು ಈ ಗಂಡಿನ ಕಡೆಯವರನ್ನು ಇಲ್ಲಿಂದ ಕಳಿಸಿ ಅಂದುಬಿಟ್ಟ. ಆ ಮಾತು ಕೇಳಿ ಹುಡುಗನ ಅಮ್ಮ ಸಡನ್ನಾಗಿ ಎದ್ದು ನಿಂತು ನನ್ನ ಕಡೆ ನೋಡಿ ಅಂದರು, ಯಾರೇ ಇವನು? ನಿನ್ನ ಆ ಪ್ರೇಮಿನ? ಅದಕ್ಕೆ ನಮ್ಮ ಅಮ್ಮ ಗಾಬರಿಯಾಗಿ, ಅಯ್ಯೋ ಇಲ್ಲ ಇಲ್ಲ ಸೋದರಿ, ನಿಮಗೇನೂ ತಪ್ಪು ತಿಳುವಳಿಕೆ ಆಗ್ತಾ ಇರಬೇಕು. ಈ ಹುಡುಗ ಯಾರು ನಮಗಂತೂ ಗೊತ್ತೇ ಇಲ್ಲ ಅಂದರು. ಅಷ್ಟರಲ್ಲಿ ಆ ಹುಡುಗ ಮತ್ತೆ ಅಂದ, ನೀವು ದಯವಿಟ್ಟು ಇಲ್ಲಿಂದ ಹೊರಡಿ, ನಾನು ಇವರ ಹತ್ರ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು.
ಆ ಹೆಂಗಸಿಗೆ ಎಲ್ಲಿಲ್ಲದ ಕೋಪವೊಂದು ನಮ್ಮ ಅಮ್ಮನ ಮುಖ ನೋಡಿ ಅಂದರು. ನಮ್ಮನ್ನು ಇಲ್ಲಿಗೆ ಕರೆಸಿದ್ದು ನಿಮ್ಮ ಮರ್ಯಾದೆ ಹರಾಜು ಹಾಕೋಕ? ನಿಮ್ಮ ಮಗಳಿಗೆ ಆಲ್ರೆಡಿ ಒಬ್ಬ ಲವ್ವರ್ ಇದ್ದಾನೆ. ಇಷ್ಟೆಲ್ಲ ಇಟ್ಕೊಂಡು ನಮ್ಮನ್ನು ಯಾಕೆ ಕರೆಸಿದ್ರಿ ಅಂತ ಗದರಿದ್ರು. ನಮ್ಮ ಅಮ್ಮ ಅವರನ್ನು ತಡೆಯೋಕೆ ಎಷ್ಟೇ ಪ್ರಯತ್ನ ಮಾಡಿದ್ರು, ಅವರು ಕೇಳಲಿಲ್ಲ. ತಕ್ಷಣ ತನ್ನ ಮಗನನ್ನು ಕರ್ಕೊಂಡು ಮನೆಯಿಂದ ಹೊರಟೇ ಹೋದರು. ಅವರು ಹೋದ ತಕ್ಷಣ ನನ್ನ ತಮ್ಮನಿಗೆ ಸಿಟ್ಟು ನೆತ್ತಿಗೇರಿ ಆ ಹುಡುಗನ ಕಾಲರ್ ಹಿಡ್ಕೊಂಡು ನನ್ನ ಮಾತ್ರ ಇವನೇನು ಇಷ್ಟೊಂದು ರಂಪಾಟ ಮಾಡಿಬಿಟ್ಟನಲ್ಲ ಅಂತ ಅವನನ್ನೇ ನೋಡ್ತಾ ನಿಂತಿದ್ದೆ. ನನ್ನ ತಮ್ಮ ಅವನಿಗೆ ಹೊಡೆಯೋಕೆ ಕೈ ಎತ್ತಿದ ತಕ್ಷಣ ಆ ಹುಡುಗ ನನ್ನ ತಮ್ಮನ ಕೈ ಗಟ್ಟಿಯಾಗಿ ಹಿಡಿದುಕೊಂಡು ಅಂದ, ಕೈ ಎತ್ತೋಕ್ಕೂ ನನಗೂ ಬರುತ್ತೆ ತಮ್ಮ, ಆದರೆ ನಾನು ನಿಮ್ಮ ಹತ್ರ ಶಾಂತವಾಗಿ ಮಾತನಾಡೋಕೆ ಬಂದಿದ್ದೀನಿ. ನೀವ್ಯಾಕೆ ಇಷ್ಟೊಂದು ಹಂಗಾಮ ಮಾಡ್ತಾ ಇದ್ದೀರಾ? ಆಮೇಲೆ ನನ್ನ ಕಡೆ ತಿರುಗಿ ಅಂದ, ಕಾವ್ಯ, ನಿನ್ನ ಮನೆಯವರಿಗೆ ಸ್ವಲ್ಪ ತಿಳುವಳಿಕೆ ಹೇಳು, ನಾನು ಬೇರೆ ಯಾರೂ ಅಲ್ಲ, ನಿನ್ನ ಸುನೀಲ್. ಆ ಮಾತು ಕೇಳಿದ ತಕ್ಷಣ ನನಗೆ ಶಾಕ್ ಆಗಿ ಕಣ್ಣುಗಳು ಹರಳಿದವು. ಹೌದು, ಇದು ಸುನೀಲ್ನೇ ಆಗಿದ್ದ. ಯಾಕಂದರೆ ಅವನ ಧ್ವನಿ ಅಚ್ಚುಕಟ್ಟಾಗಿ ಸುನೀಲ್ ಥರಾನೇ ಇತ್ತು. ನಾನು ಆಶ್ಚರ್ಯದಿಂದ ಕೇಳಿದೆ, ನೀನು ಸುನೀಲ್ನಾ? ಅದಕ್ಕವನು ಹೌದು, ನಾನು ಸುನೀಲೇ ಅಂದ. ನಾನು ಅವನನ್ನು ಮೇಲಿನಿಂದ ಕೆಳವರೆಗೂ ದಿಟ್ಟಿಸಿ ನೋಡ್ತಾ ಇದ್ದೆ. ಆವಾಗ ಸುನೀಲನ್ನ, ನನ್ನನ್ನು ಆ ಥರ ನೋಡಬೇಡ ಕಾವ್ಯ, ನಾನು ನಿನಗೆ ಎಲ್ಲ ಸತ್ಯ ಹೇಳ್ತೀನಿ. ನಿಜವೇ ಹೇಳಬೇಕೆಂದರೆ ನಾನು ಒಬ್ಬ ಪೊಲೀಸ್ ಆಫೀಸರ್, ನಾನು ಯಾವುದೇ ಭಿಕ್ಷುಕ ಅಲ್ಲ. ಇಷ್ಟು ದಿನ ನೀನು ನನ್ನ ಭಿಕ್ಷುಕನ ಗೆಟಪ್ನಲ್ಲೇ ನೋಡಿದ್ದೀಯ ಅಲ್ವಾ? ಅದಕ್ಕೆ ನಿನಗೆ ನನ್ನ ಅಸಲಿ ರೂಪದ ಗುರುತು ಹಿಡಿಯೋಕೆ ಕಷ್ಟ ಆಗ್ತಿದೆ ಅಂದ. ನಾನು ಕೋಪದಿಂದ, ಮೋಸಗಾರ, ನೀನು ನನ್ನ ಅರ್ಧ ದಾರಿಯಲ್ಲಿ ಬಿಟ್ಟು ಹೊರಟು ಹೋಗಿದ್ದೆ. ನಾನು ನಿನಗೋಸ್ಕರ ಎಷ್ಟು ತಿಂಗಳು ಕಾದೆ ಗೊತ್ತಾ? ನೀನು ಪೊಲೀಸ್ ಆಫೀಸರ್ ಆದರೆ ನನಗೇನು? ನೀನು ಈಗಲೂ ಸುಳ್ಳು ಹೇಳ್ತಾ ಇದ್ದೀಯ. ಇವತ್ತು ಇಲ್ಲಿ ಬಂದು ಯಾಕೆ ಈ ರೀತಿ ನಾಟಕ ಆಡ್ತಾ ಇದ್ದೀಯಾ? ಎಲ್ಲರ ಎದುರು ನನ್ನ ಮರ್ಯಾದೆ ತೆಗೆಯೋಕೆ ಬಂದಿದ್ದೀಯಾ? ಬರೋಕೆ ನಿನಗೆ ಇದೇ ಟೈಮಿಂಗ್ಸಾ ಸುನೀಲ್? ನೀನು ನನ್ನನ್ನು ದಡ್ಡ ಅಂದ್ಕೊಂಡಿದ್ದೀಯಾ? ಪ್ರತಿ ಬಾರಿನೂ ನಾನು ನಿನ್ನ ಮಾತು ಕೇಳಿ ಮರಳಾಗಬೇಕಾ ಅಂತ ಚಪ್ಪಾಳೆ ತಟ್ಟುತ್ತಾ ಕೋಪದಿಂದ ಅಳ್ತಾ ಕೇಳಿದೆ. ಅದಕ್ಕವನು, ಕಾವ್ಯ, ನೀನು ತಪ್ಪು ತಿಳ್ಕೋಬೇಡ, ನನ್ನ ಮಾತು ಪೂರ್ತಿ ಕೇಳು ಅಂದ. ಅಷ್ಟರಲ್ಲಿ ನಮ್ಮ ಅಮ್ಮ, ಏನಿದು, ಇಲ್ಲಿ ಏನು ನಡೀತಾ ಇರೋದು? ನಮಗಾದರೂ ಯಾರಾದರೂ ಸ್ವಲ್ಪ ತಿಳಿಸಿ ಹೇಳಿ ಅಂತ ಕಂಗಾಲಾದರು. ತಮ್ಮನಂತೂ ಸಿಟ್ಟಿನಿಂದ ಕೆಂಡವಾಗಿದ್ದ. ಆವಾಗ ಸುನೀಲ್ ಎಲ್ಲರಿಗೂ ಕೈ ಮುಗಿದು ಅಂದ, ದಯವಿಟ್ಟು ನೀವೆಲ್ಲರೂ ಶಾಂತರಾಗಿ, ನಾನು ಪೂರ್ತಿ ವಿಷಯ ಹೇಳ್ತೀನಿ. ಅವನು ಹೇಳೋಕೆ ಶುರು ಮಾಡಿದ. ನಾನು ಪೊಲೀಸ್ ಇಲಾಖೆಯಲ್ಲಿ ಇದ್ದೀನಿ. ನಮಗೆ ಇತ್ತೀಚೆಗೆ ಈ ನಗರದಲ್ಲಿ ಸಣ್ಣ ಸಣ್ಣ ಮಕ್ಕಳನ್ನು ಕಳ್ಳತನ ಮಾಡೋ ದೊಡ್ಡ ಗ್ಯಾಂಗ್ ಒಂದು ಓಡಾಡ್ತಾ ಇದೆ ಅನ್ನೋ ಮಾಹಿತಿ ಸಿಕ್ತು. ಆ ಕಳ್ಳರನ್ನು ಹಿಡಿಯೋ ಜವಾಬ್ದಾರಿ ನನಗೆ ವಹಿಸಿದ್ದರು. ಆ ಕಳ್ಳರ ಗ್ಯಾಂಗ್ ಕೂಡ ಭಿಕ್ಷುಕರ ರೂಪದಲ್ಲಿ ಬಂದು ಜನರ ಮನೆಯ ಬಾಗಿಲಿಗೆ ನಿಂತು ಭಿಕ್ಷೆ ಬೇಡ್ತಾ ಇದ್ರು. ಆ ನೆಪದಲ್ಲಿ ಮನೆಯಲ್ಲಿರೋ ಮಕ್ಕಳನ್ನು ಕಳ್ಳತನ ಮಾಡ್ತಾ ಇದ್ರು. ಆ ಇಡೀ ಗ್ಯಾಂಗ್ನ ರೆಡ್ ಎಂಡ್ ಆಗಿ ಹಿಡಿಯಲೇಬೇಕಿತ್ತು. ಅದಕ್ಕೋಸ್ಕರ ನಾನು ಭಿಕ್ಷುಕನ ರೂಪದಲ್ಲಿ ಅವರನ್ನು ಹುಡುಕಬೇಕಾಗಿ ಬಂತು. ಆ ಕಳ್ಳರು ತುಂಬಾ ಚಾಲಾಕಿಗಳಾಗಿದ್ದರಿಂದ ಅವರನ್ನು ಪತ್ತೆ ಹಚ್ಚೋದು ಸುಲಭವಾಗಿರಲಿಲ್ಲ. ಕೊನೆಗೆ 6 ತಿಂಗಳ ಹಿಂದೆ ನಮಗೆ ಆ ಗ್ಯಾಂಗ್ ಸಿಕ್ತು. ನಾವೆಲ್ಲರೂ ಸೇರಿ ಆ ಗ್ಯಾಂಗ್ನ ಅರೆಸ್ಟ್ ಮಾಡಿದ್ವಿ. ಆದರೆ ಆ ಕಾರ್ಯಾಚರಣೆ ನಡೆಯುತ್ತಿರುವಾಗ ಆ ಕಳ್ಳರು ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಅವರು ಶೂಟ್ ಮಾಡಿದ್ದು ಒಂದು ಬುಲೆಟ್ ನೇರವಾಗಿ ಬಂದು ನನ್ನ ಕಾಲಿಗೆ ತಗುಲಿಬಿಡ್ತು. ಆದ್ದರಿಂದ ನನಗೆ ಸರಿಯಾಗಿ ನಡೆಯೋಕ್ಕೂ ಆಗ್ತಾ ಇರಲಿಲ್ಲ. ತಕ್ಷಣ ನನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು. ನನ್ನ ಪರಿಸ್ಥಿತಿ ಹೆಂಗಿತ್ತು ಅಂದರೆ ನನಗೆ ಸ್ವಂತ ಎದ್ದು ಕೂರೋಕ್ಕೂ ಆಗ್ತಿರಲಿಲ್ಲ. ನಿಮಗೆ ನಂಬಿಕೆ ಬರ್ತಿಲ್ಲ ಅಂದರೆ ನೋಡಿ ಅಂತ ಹೇಳಿ ಸುನೀಲ್ ತನ್ನ ಪ್ಯಾಂಟ್ ಸ್ವಲ್ಪ ಮೇಲೆ ಮಾಡಿ ಕಾಲಿಗೆ ಬಿದ್ದಿದ್ದ ಗನ್ ಬುಲೆಟ್ ಗಾಯದ ಕಲೆಯನ್ನು ನಮಗೆ ತೋರಿಸಿದ. ಆಮೇಲೆ ಅವನು ಅಂದ, ನಾನು ಆ ಗಾಯದಿಂದ ಗುಣಮುಖನಾಗಿ ಹೊರಗೆ ಬರೋಕ್ಕೆ ತುಂಬ ದಿನಗಳಿಬೇಕಾಗಿತ್ತು. ನಾನು ಕಾವ್ಯಳನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಎಷ್ಟೋ ಟ್ರೈ ಮಾಡಿದೆ, ಆದರೆ ನನ್ನ ಹತ್ತಿರ ಅವಳ ಯಾವುದೇ ಫೋನ್ ನಂಬರ್ ಇರಲಿಲ್ಲ. ಕಾವ್ಯ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ನಾನು ಒಬ್ಬ ಪೊಲೀಸ್ ಆಫೀಸರ್ ಅನ್ನೋ ವಿಷಯ ನಿನಗೆ ಹೇಳೋಕ್ಕೆ ಆಗಲಿಲ್ಲ. ಯಾಕಂದರೆ ನಾನು ಭಿಕ್ಷುಕ ಅಲ್ಲ ಅನ್ನೋ ಸಣ್ಣ ಸುಳಿವು ಆ ಕಳ್ಳರ ಗ್ಯಾಂಗ್ಗೆ ಸಿಕ್ಕಿದ್ರು. ಅವರನ್ನು ಹಿಡಿಯೋದು ಅಸಾಧ್ಯ ಆಗ್ತಿತ್ತು. ಅದಕ್ಕೆ ನನ್ನ ಐಡೆಂಟಿಟಿ ಎಲ್ಲರಿಂದ ಮುಚ್ಚಿಟ್ಟಿದ್ದೆ. ನಿನ್ನ ಹತ್ರನೂ ಕೆಲವು ಸುಳ್ಳುಗಳನ್ನು ಹೇಳಬೇಕಾಗಿ ಬಂತು. ಆದರೆ ಒಂದು ಮಾತು ಮಾತ್ರ ಸತ್ಯ, 100ಕ್ಕೆ 100 ಸತ್ಯ. ನಾನು ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ನಾನು ಸಂಪೂರ್ಣವಾಗಿ ಗುಣಮುಖನಾದ ತಕ್ಷಣ ನನ್ನ ಅಸಲಿ ರೂಪದಲ್ಲೇ ನಿನ್ನ ಮುಂದೆ ಬರಬೇಕು ಅಂದ್ಕೊಂಡಿದ್ದೆ. ಇವತ್ತು ನಿನ್ನನ್ನು ನೋಡೋಕೆ ಅಂತಾನೆ ಮನೆ ಕಡೆ ಬರ್ತಾ ಇದ್ದೆ. ಆದರೆ ಮನೆ ಮುಂದೆ ಒಂದು ದೊಡ್ಡ ಕಾರ್ ನಿಂತಿರೋದನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು. ಈ ಕಾರ್ ಯಾಕೆ ಇಲ್ಲಿ ನಿಂತಿದೆ ಅಂತ ಆಜುಬಾಜಿನ ಜನ ಹತ್ರ ವಿಚಾರಿಸಿದಾಗ ಅವರು ಅಂದರು, ಇವತ್ತು ಕಾವ್ಯಳನ್ನು ನೋಡೋಕೆ ಗಂಡಿನ ಕಡೆಯವರು ಬಂದಿದ್ದಾರೆ ಅಂತ. ಆ ಮಾತು ಕೇಳಿದ ತಕ್ಷಣ ನನ್ನ ಮನಸ್ಸು ತಡೆದುಕೊಳ್ಳೋಕೆ ಆಗಲೇ ಇಲ್ಲ. ನಂತರ ಕಂಗಾಲಾಗಿ ನೇರವಾಗಿ ಒಳಗೆ ನುಗ್ಗಿ ಬಂದುಬಿಟ್ಟೆ. ನನ್ನಿಂದ ಇಷ್ಟೆಲ್ಲ ರಂಪಾಟ ಆಯಿತು. ದಯವಿಟ್ಟು ನೀವೆಲ್ಲರೂ ನನ್ನನ್ನು ಕ್ಷಮಿಸಿಬಿಡಿ. ನನ್ನಿಂದ ನಿಮ್ಮ ಮರ್ಯಾದೆ ಹರಾಜಾಯಿತು ಅಂತ ನನಗೂ ಗೊತ್ತು. ಆದರೆ ಏನು ಮಾಡಲಿ, ನನಗೆ ಕಾವ್ಯ ಅಂದರೆ ಅಷ್ಟು ಪ್ರಾಣ. ಅವಳನ್ನು ಯಾರೇ ನೋಡೋಕೆ ಬಂದಿದ್ದಾರೆ ಅಂದ ತಕ್ಷಣ ನನ್ನ ಕೋಪ ನನಗೆ ಕಂಟ್ರೋಲ್ ಮಾಡೋಕ್ಕೆ ಆಗಲೇ ಇಲ್ಲ. ಆದರೆ ನಾನು ಒಂದು ಮಾತು ಕೊಡ್ತೀನಿ,
ನಾನು ತುಂಬ ಒಳ್ಳೆಯ ಮನುಷ್ಯ. ನಿಮ್ಮ ಮಗಳನ್ನು ಇಡೀ ಜೀವನ ತುಂಬ ಖುಷಿಯಾಗಿ ರಾಣಿ ಥರ ನೋಡ್ಕೊತೀನಿ ಅಂದ. ಸುನೀಲ್ ಮಾತು ಮುಗಿಯುವಷ್ಟರಲ್ಲಿ ನನ್ನ ಕಣ್ಣುಗಳಲ್ಲಿ ನೀರು ಧಾರೆಯಾಗಿ ಹರಿಯುತ್ತಾ ಇತ್ತು. ನನ್ನ ಬಾಯಿಂದ ಬಂದ ಒಂದು ಸಣ್ಣ ಮಾತು ಬರ್ತಾ ಇರಲಿಲ್ಲ. ಆವಾಗ ನಮ್ಮ ಅಮ್ಮ ನನ್ನ ಕಡೆ ನೋಡಿ ಕೇಳಿದರು, ಮಗಳೇ, ಈ ಹುಡುಗ ಹೇಳ್ತಾ ಇರೋದು ನಿಜಾನಾ? ನಾನು ಅಮ್ಮನ ಕಡೆ ನೋಡಿ ಹ್ಞೂ ಅಂತ ತಲೆ ಆಡಿಸಿದೆ. ಅದಕ್ಕೆ ಅಮ್ಮ ಸುನೀಲ್ನ ಕಡೆ ತಿರುಗಿ ಕೇಳಿದರು, ನೀನು ನಿಜವಾಗ್ಲೂ ನನ್ನ ಮಗಳನ್ನು ಇಷ್ಟೊಂದು ಪ್ರೀತಿಸ್ತಾ ಇದ್ದೀಯಾ? ಅದಕ್ಕೆ ಅವನು ಅಂದ, ಹೌದಮ್ಮ, ನಿಮಗೇನಾದರೂ ಇನ್ನೂ ಸಂಶಯ ಇದ್ದರೆ ನಾನು ನನ್ನ ಪೇರೆಂಟ್ಸ್ನ ಇಲ್ಲಿಗೆ ಕರ್ಕೊಂಡು ಬರ್ತೀನಿ. ಇಲ್ಲಾಂದರೆ ನೀವು ಪೊಲೀಸ್ ಸ್ಟೇಷನ್ಗೆ ಬಂದು ನನ್ನ ಬಗ್ಗೆ ವಿಚಾರಿಸಬಹುದು. ನಾನು ಆ ಪೊಲೀಸ್ ಸ್ಟೇಷನ್ ಸೀನಿಯರ್ ಆಫೀಸರ್, ಭಿಕ್ಷುಕನಾಗಿ ಡ್ಯೂಟಿ ಮಾಡ್ತಾ ಇದ್ದರು. ನಿಮ್ಮ ಮಗಳು ಒಳ್ಳೆಯ ಗುಣ ನೋಡಿ ಮನಸ್ಸು ಸೋತು ಬಿಟ್ಟೆ. ಪ್ರಪೋಸ್ ಕೂಡ ಮಾಡಿ. ನಾನು ಆವಾಗ ಆನ್ ಡ್ಯೂಟಿ ಇದ್ದಿದ್ದರಿಂದ ಮನೆಯೊಳಗೆ ಬರೋಕ್ಕೆ ಧೈರ್ಯ ಇರಲಿಲ್ಲ. ಆದರೆ ಇವತ್ತು ಸತ್ಯ ಹೇಳಬೇಕಾಗಿದ್ದರಿಂದ ಅಸಲಿ ರೂಪದಲ್ಲೇ ಬಂದಿದ್ದೀನಿ ಅಂತ. ಸುನೀಲ್ ಆಡಿದ ಎಲ್ಲ ಮಾತುಗಳನ್ನು ಕೇಳಿ ನಮ್ಮ ಅಮ್ಮನ ಮನಸ್ಸು ಕರಗಿತ್ತು. ಅಮ್ಮ ಅಂದರು, ಸರಿ, ಹಾಗಾದರೆ ನಿಮ್ಮ ಪೇರೆಂಟ್ಸ್ನ ನಮ್ಮ ಮನೆಗೆ ಕರೆದುಕೊಂಡು ಬಾ, ಮಾತನಾಡೋಣ. ಆಮೇಲೆ ಆಗಿದ್ದು ಅದೇ. ಸುನೀಲ್ ಕೇವಲ 2 ಗಂಟೆಗಳಲ್ಲೇ ತನ್ನ ಪೇರೆಂಟ್ಸ್ನ ಕರ್ಕೊಂಡು ನಮ್ಮ ಮನೆಗೆ ಬಂದ. ಅವನ ತಂದೆ ತಾಯಿ ತುಂಬ ಒಳ್ಳೆಯವರಾಗಿದ್ದರು. ತುಂಬಾ ಖುಷಿಯಿಂದ ನನ್ನ ಕೈಯನ್ನು ಅವರ ಮಗನಿಗೋಸ್ಕರ ಕೇಳಿದರು. ನನಗೆ ಎಲ್ಲಿಲ್ಲದ ಖುಷಿಯಾಯಿತು. ಯಾಕಂದರೆ ನಾನು ಪ್ರೀತಿಸಿದ ಸುನೀಲ್ ಭಿಕ್ಷುಕನಲ್ಲ, ಒಬ್ಬ ಗೌರವಾನ್ವಿತ ಸೀನಿಯರ್ ಪೊಲೀಸ್ ಆಫೀಸರ್ ಆಗಿದ್ದ. ಜೊತೆಗೆ ನನ್ನನ್ನು ಅಷ್ಟೊಂದು ಜೀವದಿಂದ ಪ್ರೀತಿಸ್ತಾ ಇದ್ದ. ಇಷ್ಟು ದಿನ ಅವನ ಮೇಲೆ ನನ್ನ ಮನಸ್ಸಿನಲ್ಲಿ ಇದ್ದ ಎಲ್ಲ ತಪ್ಪು ತಿಳುವಳಿಕೆಗಳು, ಕಹಿ ನೆನಪುಗಳು ಕ್ಷಣದಲ್ಲೇ ಕರಗಿ ನೀರಾಗಿದ್ದವು. ಆಮೇಲೆ ಕೆಲವು ದಿನಗಳಲ್ಲಿ ನಮ್ಮಿಬ್ಬರ ಮದುವೆ ತುಂಬಾ ಸಡಗರದಿಂದ ನಡೆಯಿತು. ಈಗ ನಾವು ತುಂಬಾ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದೀವಿ. ಸುನೀಲ್ ನನ್ನನ್ನು ಅಷ್ಟೇ ಅಲ್ಲ, ತನ್ನ ತಮ್ಮ ತಂಗಿಯರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ. ಅವನು ಒಬ್ಬ ಅಳಿಯನಾಗಿ ಮಾತ್ರ ಇರದೆ ಈ ಮನೆಗೆ ಮಗನಾಗಿ ಇಡೀ ಕುಟುಂಬದ ಜವಾಬ್ದಾರಿನ ತಾನೇ ಹೊತ್ತಿದ್ದಾನೆ. ಈಗ ಅವನು ನನ್ನನ್ನು ಎಲ್ಲೂ ಕೆಲಸಕ್ಕೆ ಕಳಿಸಲ್ಲ, ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ. ಒಂದು ದಿನ ನಮ್ಮ ಅಮ್ಮ ನನಗೆ ಹರಸಿ ಅಂದರು, ನಿನ್ನ ಗಂಡ ನಿನ್ನ ರಾಣಿ ಥರ ನೋಡ್ಕೊತಾನೆ ಮಗಳೇ ಅಂತ. ನಿಜವಾಗ್ಲೂ ಸುನೀಲ್ ನನ್ನನ್ನು ಒಬ್ಬ ರಾಣಿಗಿಂತ ಕಮ್ಮಿ ಏನು ನೋಡ್ಕೊತಾ ಇಲ್ಲ. ಎಲ್ಲ ಆಸೆಗಳನ್ನು ಈಡೇರಿಸುತ್ತಾನೆ. ಅವನ ಪೇರೆಂಟ್ಸ್ ಕೂಡ ತುಂಬ ಮಮತೆ ತೋರಿಸ್ತಾರೆ. ಸುನೀಲ್ ಜೊತೆ ಸಿಕ್ಕ ಮೇಲೆ ನನ್ನ ಜೀವನ ಪೂರ್ತಿ ಬದಲಾಗಿ ಹೋಯಿತು. ಮುಂಚೆ ಯಾವ ಕುಟುಂಬದ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಇತ್ತು, ಈಗ ಅದೆಲ್ಲ ಅವನು ಮಗನ ಸ್ಥಾನದಲ್ಲಿ ನಿಂತು ಪೂರೈಸ್ತಾ ಇದ್ದಾನೆ. ಇವತ್ತು ನಾನು ನನ್ನ ಗಂಡನ ಜೊತೆ ತುಂಬಾ ಖುಷಿಯಾಗಿದ್ದೀನಿ. ಕೊನೆಯದಾಗಿ ನಿಮ್ಮ ಹತ್ತಿರ ಹೇಳೋದು ಇಷ್ಟೇ, ಯಾರ ಬಗ್ಗೆನೂ ಮನಸ್ಸಲ್ಲಿ ಕೆಟ್ಟದಾಗಿ ಅಂದ್ಕೊಳ್ಳೋಕ್ಕಿಂತ ಮುಂಚೆ ಅವರ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಒಂದ್ಸಲ ಯೋಚನೆ ಮಾಡಬೇಕು. ಗೆಳೆಯರೇ, ನಮ್ಮ ಈ ಸುಂದರವಾದ ಪ್ರೇಮ ಕಥೆ ನಿಮಗೂ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ಈ ಕಥೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಐಕಾನ್ ಕೂಡ ಒತ್ತಿ. ಅದರಿಂದ ನಮ್ಮ ಮುಂದಿನ ಕಥೆ ಅಪ್ಡೇಟ್ಸ್ ಎಲ್ಲರಿಗಿಂತ ಮುಂಚೆನೇ ನಿಮಗೆ ಸಿಗುತ್ತದೆ. ಜೊತೆಗೆ ಈ ಕಥೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಗಳಿಗಾಗಿ ನಾನು ಸದಾ ಕಾಯ್ತಾ ಇರ್ತೀನಿ. ಧನ್ಯವಾದಗಳು.